ನಮಸ್ಕಾರ. ಇಂದು ಇಂದು ನಮ್ಮೊಂದಿಗೆ ಚಲನಚಿತ್ರ ನಟರು ಮತ್ತು ನಿರ್ದೇಶಕರು ಹಾಗೂ ನಿರ್ಮಾಪಕರು ಆದಂಥ ಟಿಪ್ಪು ವರ್ಧನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಪರಿಚಯ ಮತ್ತು ಇವರ ಚಿತ್ರರಂಗದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇನ್ನು ನಮ್ಮ ವೀಕ್ಷಕರಿಗೆ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ತಮ್ಮಿಂದ ಬರಲಿ. ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಎಲ್ರಿಗೂ ನಮಸ್ಕಾರ. ಸಿಲ್ವರ್ ಸ್ಕ್ರೀನ್ 23ಗೆ ನಾನು ಮೊದಲು ಅಭಿನಂದನೆಗಳನ್ನು ತಿಳಿಸ್ತೀನಿ. ತಾವು ದಯವಿಟ್ಟು ಎಲ್ಲ ಒಬ್ಬ ಪ್ರತಿಭಾವಂತರನ್ನು ಕರೆಸಿ ಸಂದರ್ಶನ ಮಾಡ್ತಾ ಇರುವಂಥ ಈ ಒಂದು ಪರಿ ಇದೆಯಲ್ಲ, ಇದು ಭಾಳ ನನಗೆ ಖುಷಿಯಾಗಿದೆ ಸರ್. ಸರ್, ನನ್ನ ಹೆಸರು ಟಿಪ್ಪು ವರ್ಧನ್ ಅಂತ. ನಾನು ಬೇಸಿಕಲಿ ಬರಹಗಾರನಾಗಿದ್ದೆ. ಬರಹಗಾರನಿಂದ ನನಗೆ ಆಸಕ್ತಿ ಭಾಳ ಮೊದಲಿಂದಲೂ ರಂಗಭೂಮಿ ಆಸಕ್ತಿ ಬಾಲ್ಯದಲ್ಲಿ. ಆ ರಂಗಭೂಮಿಯ ಆಸಕ್ತಿ ನನ್ನನ್ನು ಬೆಂಗಳೂರಿಗೆ ಬರೋ ಹಾಗೆ ಮಾಡಿ ಇವತ್ತು ನಿಮ್ಮ ಮುಂದೆ ನಟನಾಗಿ, ನಿರ್ದೇಶಕನಾಗಿ, 14 ಚಿತ್ರಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಿರ್ಮಾಪಕನಾಗಿ ಮುಂದೆ ನಿಂತಿದ್ದೀನಿ ಸರ್. ಟಿಪ್ಪು ವರ್ಧನ್ ಸರ್, ನಿಮ್ಮ ಹೆಸರೇ ಒಂಥರ ವಿಭಿನ್ನವಾಗಿದೆಯಲ್ಲ ಸರ್, ಟಿಪ್ಪು ವರ್ಧನ್ ಅಂತ. ಏನು ಇದರದ ಹಿನ್ನೆಲೆ ಏನು? ನಾವು ಮೂಲತಃ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯವರು ನಾವು. ಸರ್, ತಂದೆಯವರು ಸಿದ್ಧಾರೂಢ ಸ್ವಾಮಿಗಳ ಪರಂಪರೆಯಲ್ಲಿ ಬಂದಂಥವ್ರು ಸರ್. ನಮ್ಮ ತಂದೆ ಮೌಲಪ್ಪ ಅಂತ ಅವ್ರ ಹೆಸರು ಸರ್. ಉತ್ತರ ಕರ್ನಾಟಕದಲ್ಲಿ ತಾವು ಭಾಳ ಕೇಳಿರ್ತೀರಿ, ಅವ್ರು ದೊಡ್ಡ ದೇವರುಗಳವರು ಸಿದ್ಧಾರೂಢರಂತ. ಆ ಸಿದ್ಧಾರೂಢರ ಪರಂಪರೆಯನ್ನು, ಆಚರಣೆಯನ್ನು ಪಾಲಿಸ್ಕೊಂಡು ಬಂದಂಥವರು ನಮ್ಮ ತಂದೆಯವರು. ನಮ್ಮ ತಂದೆಯವರಿಗೆ ಒಬ್ಬರು ಬಸವಾನಂದ ಮಹಾಸ್ವಾಮಿಗಳಂತೇಳಿ ಅವ್ರು ಕರೆದು ಮೌಲಪ್ಪನವರಿಗೆ ದೀಕ್ಷೆ ಕೊಡ್ತಾರೆ ಸರ್. ಇದು ಒಂದು ಕಡೆ. ಇದು ಯಾಕೆ ನನಗೆ ಟಿಪ್ಪು ವರ್ಧನ್ ಅಂತ ಬಂತು ಅನ್ನೋದಕ್ಕೆ ಒಂದು ಕಡೆ ನಾನು ನಡೆದು ಬಂದಂಥದ್ದು ಸರ್. ನೀವು ಈಗ ನಿಮ್ಮ ತಂದೆಯವರು ಇದು ಸಿದ್ಧಾರೂಢ ಮಠದಲ್ಲಿ ಅವರು ಅಲ್ಲೇ ದೀಕ್ಷೆ ಪಡೆದವರು, ಅಲ್ಲೇ ಅವರು ಕೆಲಸ ಸಹ ಮಾಡಿಕೊಂಡು ಅಲ್ಲೇ ಇದ್ದವರು ಅಂತ. ನಿಮ್ಮ ತಂದೆಯವ್ರ ಹೆಸರು ಮೌಲಪ್ಪ. ಸಿದ್ಧಾರೂಢ ಮಠಕ್ಕೆ ಪ್ರೇರಣೆ ಹೆಂಗಾಯ್ತು ಅವರು ನಿಮ್ಮ ತಂದೆಯವರಿಗೆ? ಸರ್, ಈಗ ಬಡತನ ಅಲ್ವಾ ಸರ್, ಜೊತೆಗೆ ನಾವು ಅಲೆಮಾರಿ ಜನಾಂಗ. ಒಂದು ಕಡೆ ನಿಂತ್ಕೊಂಡು ನಾವು ಜೀವನ ಮಾಡದೆ, ನಮ್ಮ ತಂದೆಯವರಾಗಲಿ, ಅವ್ರ ತಂದೆಯವರಾಗಲಿ, ಅವ್ರಿಗಿಂತ ಮುಂಚೆ ಅವ್ರ ತಂದೆಯವರಾಗಲಿ ಒಂದು ಕಡೆ ನಿಂತು ಜೀವನ ಮಾಡಿದವರಲ್ಲ, ಅಲೆಮಾರಿಯಾಗಿ ಜೀವನ ಮಾಡಿದವರು. ಉದಾಹರಣೆಗೆ ರೈತರಿಗೆ ಬೇಕಾಗ್ತಕ್ಕಂಥ ಸಲಕರಣೆಗಳಲ್ಲಿ ಬಾರ್ಕೋಲು ಅಂತ ಬರುತ್ತೆ, ಹಗ್ಗ ಅಂತ ಬರುತ್ತೆ, ನೂಲು ಅಂತ ಬರುತ್ತೆ, ಇನ್ನು ತೇರು ಇಂಥವುಗಳಿಗೆಲ್ಲ ದಾರ ಕಟ್ತಾರೆ ನೋಡಿ. ಆ ದಾರಗಳನ್ನೆಲ್ಲ ನೇಯ್ದು ನಾವೇನೆ, ನಮ್ಮ ಜನಾಂಗನೇ, ಪಿಂಜಾರ್ ಜನಾಂಗನೇ ನೇಯ್ಗೆ ಮಾಡೋದು. ಸೊ ಅವುಗಳನ್ನು ಹೊತ್ಕೊಂಡು ಹೋಗಿ 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 ಊರೂರು ಅಲ್ದು ವ್ಯಾಪಾರ ಮಾಡ್ತಕ್ಕಂಥದ್ದು ನಮ್ಮ ಜನಾಂಗ ಅಂತ. ನಮ್ಮ ತಂದೆ ಆ ಥರ ವ್ಯಾಪಾರ ಮಾಡ್ಕೊಂಡು ಬಂದಾಗ ಬರ್ತಾ ಬರ್ತಾ ಅವರು ಸಿದ್ಧಾರೂಢರ ಪರಂಪರೆ ಹೇಗೆ ಸಿಕ್ಕಾಕೊಂಡ್ರು ಅಂತಂದರೆ, ಅವರು ಅಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ದೇವಸ್ಥಾನ ಇನ್ನೊಂದು ಮತ್ತೊಂದುಗಳಲ್ಲಿ ಆ ನಂಬಿಕೆ, ಅಲ್ಲೆಲ್ಲ ಸೆಕ್ಯುಲರಿಸಮ್, ಕೋಮು ಸೌಹಾರ್ದತ ಸ್ಥಳ ಅಂದರೆ ಉತ್ತರ ಕರ್ನಾಟಕ. ಸೊ ಹಾಗಾಗಿ ಅವರಿಗೆ ಒಬ್ಬ ಗುರು ಸಿಕ್ಕು, ಆ ಗುರು ಇವರಿಗೆ ದೀಕ್ಷೆ ಕೊಡ್ತಾರೆ. ಅವಾಗ ಅವರು ಅದನ್ನು ಪಾಲನೆ ಮಾಡ್ಕೊಂಡು ಬಂದ್ಬಿಟ್ರು. ಪಾಲನೆ ಮಾಡ್ಕೊಂಡು ಬಂದಾಗ ಗುರುಗಳ ಒಂದು ಪ್ರೇರಣೆ ಇದರಲ್ಲೇ ಬಂದಾಗ ಹೇಗೆ ಸರ್ ಹೋಗ್ತಾರೆ ಅವರು? ನಮಗಾದ್ರೂ ಆ ಸಂಸ್ಕೃತಿ ಹೇಗೆ ಕಲಿಸ್ತಾರೆ? ಸೊ ಹಾಗೆ ಬಂದಂಥದ್ದು ಒಂದು ಕ್ರಾಂತಿ ಸರ್, ಅಷ್ಟೇ. ಈಗ ಉದಾಹರಣೆಗೆ ಅದು ಕೇಳಬೇಕು, ಕ್ರಾಂತಿ ಹೇಗೆ ಅಂದರೆ 12ನೇ ಶತಮಾನದಲ್ಲಿ ಎಲ್ಲ ಒಂದು ಗಣಾಂಗಗಳಿದ್ರಲ್ಲಿ ಅನುಭವ ಮಂಟಪ ಅಂತ ಸೇರಿದಾಗ ಒಂದು ಕ್ಯಾಸ್ಟ್ ಅವರ ಇದ್ದರು ಅಥವಾ ಒಂದು ಜಾತಿಯವರು ಇದ್ದರು ಸರ್. ಎಲ್ಲ ಜಾತಿಯವರು ಇದ್ದರು. ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನುಲಿಯ ಚಂದ್ರಯ್ಯ, ಆ ಥರ ಅನೇಕ ಪರಂಪರೆಗಳು ಬಂದಾಗ ಸಂತ ಶಿಶುನಾಳ ಶರೀಫ್ ಸಾಹೇಬರು ಇದ್ದಾರಲ್ಲ ಸರ್. ಕೋಮು ಸೌಹಾರ್ದತೆಗೆ ಇನ್ನೊಂದು ಉದಾಹರಣೆ ಬೇಕಾ ಸರ್? ಅವರು ಇಸ್ಲಾಂ ಧರ್ಮದವರಾಗಿ ಅವರು ಎಂಥ ಮಹಾನ್ ಸಂತರಾದ್ರಲ್ಲ ಸರ್ ಈ ನಾಡಿನಲ್ಲಿ. ಮತ್ತು ನಮ್ಮ ಸಂಸ್ಕೃತಿನ ನಾವು ಬಿಂಬಿಸ್ಲಿಲ್ಲ, ನಮ್ಮ ಸಂಸ್ಕೃತಿನ ನಾವು ಆಚರಣೆ ಸರಿಯಾಗಿ ಮಾಡಲಿಲ್ಲ ಅಂತ ಅರ್ಥ ಬರಲ್ಲ ಸರ್ ಅಲ್ಲಿ. ಹಾಗಾಗಿ ನೋಡಿ, ಬಸವಣ್ಣವರೇ ಆ ಕ್ರಾಂತಿ ಹೇಳ್ತಾರೆ, ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ನಿಮ್ಮ ಮನೆ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ.
ಎಂಥ ಅದ್ಭುತವಾದ ವಚನ ಸರ್. ವಚನ. ಹಾಗಿದ್ರೆ ನಾವು ಎಲ್ಲಿ ಇವತ್ತಿಗೂ ನಾವು ಅದನ್ನು ಪಾಲನೆ ಮಾಡ್ತೀವ ಸರ್? ಬೇರೆ ಜನಾಂಗದವರಾಗಿರ್ಬೋದು, ಬೇರೆ ಜಾತಿಯವರು, ಇವ ನಮ್ಮವ ಅಂತ ಎಣಿಸೋದ್ರಲ್ಲಿ ನಾವು ಬಹಳ ಪ್ರಮುಖ ಪಾತ್ರ ವಹಿಸಿದೀವ? ಇಲ್ಲ ಅಲ್ವಾ ಸರ್? ಒಂದೆಲ್ಲ ಒಂದು ಪ್ರಶ್ನೆ ಉತ್ತರ ಸಿಕ್ಬಿಡುತ್ತಲ್ಲ ಸರ್. ಹಾಗೆ ಎಣಿಸಿದ್ರೆ ನಾವೆಲ್ಲ ಒಂದಾಗ್ತಿದ್ವಲ್ಲ ಸರ್. ನಾವ್ಯಾಕೆ ಭಿನ್ನ ಆಗ್ತಾ ಇದ್ವಿ? ಆ ತಳಹದಿ ಮೇಲೇ ಇವತ್ತು ಬಸವಣ್ಣವರು ಕ್ರಾಂತಿನ ಎಬ್ಬಿಸಿದ್ರು. ಆ ಕ್ರಾಂತಿ ಎಬ್ಬಿಸಿ 1200 ವರ್ಷಗಳ ಹಿಂದೆ ಕ್ರಾಂತಿ ಎಬ್ಬಿಸಿದ್ದು ಇನ್ನೂ ಸರಿ ಹೋಗ್ತಾ ಇಲ್ವಲ್ಲ ಸರ್ ಹಾಗಿದ್ರೆ? ಸೊ ಹೀಗಾಗಿ ಅಲೆಮಾರಿ ಬುಡಕಟ್ಟು ಜನಾಂಗದ ಪಿಂಜಾರ್ ಜನಾಂಗ ಒಂದು ಒಂದು ಧರ್ಮನ ಆಶ್ರಯ ಪಡಿತು, ಇಸ್ಲಾಮಿ ಧರ್ಮನ ಆಶ್ರಯ ಪಡಿತು, ತಪ್ಪೇನಿದೆ? ಎಷ್ಟೋ ಜನ ಹಿಂದೂ ಜನಾಂಗದವರು ಇವತ್ತು ಕ್ರಿಶ್ಚಿಯನ್ ಆಶ್ರಯ ಪಡೆದ್ರು. ಅದಕ್ಕೆ ಹೊಣೆ ನಾವ? ಪಡೆದ್ರು ಅಷ್ಟೇ, ಪರಿಸ್ಥಿತಿಯ ಅನುಗುಣವಾಗಿ ಪಡೆದ್ರು. ಹೀಗಾಗಿ ಇವತ್ತು ನಾವು ನಮ್ಮತನವನ್ನ ನಾವು ಒಂದಾಗಬೇಕಾಗಿದೆ. ಅಂತ ಜನಾಂಗ ಇದು ಅಲ್ಲ, ಶ್ರೇಷ್ಠ ಜನಾಂಗ. ಆಗ ಇದ್ದಂತ ಬಡತನ ಅಥವಾ ಇದು ಪರಿಸ್ಥಿತಿ ಈಗ ಪರಿಸ್ಥಿತಿಗುಣವಾಗಿ ಆ ಥರ ಆಗ್ತಿದೆಯೋ ಅಥವಾ ಅನಿವಾರ್ಯತೆಯಿಂದ ಆಗ್ತಿದೆಯೋ ಸರ್? ಎರಡೂ ಕಾರಣ, ಪರಿಸ್ಥಿತಿನೂ ಆ ಅನಿವಾರ್ಯತೆನೂ ಎರಡೂ ಇದರಿಂದ. ಸೊ ಮನುಷ್ಯ ತನಗೆ ಬೇಕಾದಂಥ ತನಗೆ ಸರಿ ಅನಿಸಿದ್ದನ್ನ ಅವನು ಮಾಡ್ತಾನೆ. ಉದಾಹರಣೆಯಾಗಿ ನಾನು ಬಹಿರಂಗವಾಗಿ ಹೇಳಬಲ್ಲೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೋ ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಬಹಿರಂಗವಾಗಿ ಬೌದ್ಧ ಮತನ ಸ್ವೀಕಾರ ಮಾಡಲಿಲ್ಲ ಸರ್? ಅಲ್ವಾ ಸರ್? ಬಸವಣ್ಣನವರು ಕೂಡ ಬ್ರಾಹ್ಮಣತ್ವ ಹೊಟ್ಟೆಯಲ್ಲಿ ಹುಟ್ಟಿ ಬಹಿರಂಗವಾಗಿ ಲಿಂಗಾಯತ ಧರ್ಮವನ್ನು ಒಪ್ಕೊಳ್ಳಿಲ್ವ ಸರ್? ಹಾಗೆಯೇ ಪಿಂಜಾರ ಜನಾಂಗ ಇದೇನು ಬೇರೆ ಇಲ್ಲ, ಅದೇ ಅನಿವಾರ್ಯ ಅಷ್ಟೇ ಅಷ್ಟೇ. ಓಕೆ ಸರ್. ಸ್ವಲ್ಪ ಅಲ್ಲ, ಈಗ ಈ ಪಿಂಜಾರ ಅನ್ನೋದು ಇಸ್ಲಾಮಿಕ್ ಅಲ್ಲಿ ಇದೆಯಾ ಅಥವಾ ಹಿಂದೂಗಳಲ್ಲಿ ಇದೆಯಾ ಅಥವಾ ಹಿಂದೂ ಮುಸ್ಲಿಂ ಎರಡೂ ಅಲ್ಲ ಸರ್? ಎರಡೂ ಬಿಟ್ಟು ಅಲ್ಲ, ಇದು ಆದಿವಾಸಿ, ಅರ್ಥ ಮಾಡ್ಕೊಳ್ಳಿ ಸರ್. ಇದು ಬೇರೆ ಆದಿವಾಸಿ ಅಲೆಮಾರಿ ಜನಾಂಗ ಇದು. ಇವ್ರು ಕನ್ವರ್ಟೆಡ್ ಟು ಇಸ್ಲಾಂ. ಕನ್ವರ್ಟ್ ಟು ಇಸ್ಲಾಂ ಅಥವಾ ಕನ್ವರ್ಟ್ ಅನ್ನೋದಕ್ಕಿಂತ ಇನ್ನೂ ಒಳ್ಳೆ ಭಾಷೆ ಅಂದ್ರೆ ಇಸ್ಲಾಂ ಅನ್ನ ಆಶ್ರಯ ಮಾಡ್ಕೊಂಡಿರೋದು. ಇಸ್ಲಾಂನ ಆಶ್ರಯ ಮಾಡ್ಕೊಂಡು. ಎಷ್ಟು ಒಳ್ಳೆ ಪ್ರಶ್ನೆ ನೋಡಿ. ನಮ್ಮ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ನಿಮ್ಮದೇ ಜನಾಂಗದಾದಂಥ ಪಿಂಜಾರದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಹೌದು ಸರ್, ಪಿಂಜಾರ ಸಂಸ್ಕೃತಿ ಅಂತೇಳಿ ಅವರು ಒಂದು ಅಧ್ಯಯನ ಮಾಡಿ ಅದೆಲ್ಲ ಬರೆದಿದ್ದಾರೆ. ಪಿಂಜಾರ ಆ ಜನಾಂಗಕ್ಕೆ ನೀವು ಆದಿ ಜನಾಂಗ, ಆ ಜನಾಂಗದವ್ರು ನೀವು ಪಿಂಜಾರದ ಅಂದ್ರೆ ಅಲೆಮಾರಿಗಳ ಅಂತ ಬುಡಕಟ್ಟುಗಳು ಅಲೆಮಾರಿ ಜನಾಂಗ ಇದು ಪಿಂಜಾರ. ಅಂದ್ರೆ ಇದೆಲ್ಲ ಬರ್ತಾರಲ್ಲ ಸರ್, ನಮ್ಮ ಏನು ಹಗ್ಗ ತೆಗೆಯೋದು, ನೂಲ್ ನೇಯೋದು, ಆ ಜನಾಂಗದವರು ಅದು ಬೇರೆ. ಮತ್ತೆ ಏನ್ ಹೇಳ್ತಾರೆ ಸರ್, ಇದು ನಮ್ಮ ಲಂಬಾಣಿ ಅವ್ರು ಬೇರೆ ಅಲ್ವಾ? ಬಂಜಾರ, ಇದು ಪಿಂಜಾರ. ಬಂಜಾರ ಬೇರೆ, ಪಿಂಜಾರ ಬೇರೆ. ಈ ಪಿಂಜಾರದ ಬಗ್ಗೆ ನಿಮ್ಮ ಹೆಂಗೆ ಸರ್ ಈ ಪಿಂಜಾರದ ಬಗ್ಗೆ ಅಧ್ಯಯನ ಮಾಡಿ ಅವ್ರು? ಮೊದಲನೇದಾಗಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಎಷ್ಟೋ ಜನ ನಮ್ಮ ಜನಾಂಗದವರಿಗೆ ಅಂದರೆ ಪಿಂಜಾರ ಜನಾಂಗದವರಿಗೆ ನಮ್ಮ ಸಂಸ್ಕೃತಿ ಬಗ್ಗೆನೇ ಬರಗೂರು ರಾಮಚಂದ್ರಪ್ಪನವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ. ಅಂದರೆ ನಮ್ಮ ಜನ ಓದಬೇಕಾಗಿತ್ತು, ಅರ್ಥೈಸ್ಕೊಳ್ಬೇಕಾಗಿತ್ತು. ಇವತ್ತು ಉತ್ತರ ಕರ್ನಾಟಕದಲ್ಲಿ, ನಾನು ದಕ್ಷಿಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕನ್ನಡಿಗರೇನು ಇದ್ದೀವಿ ನಾವು, ನಮ್ಮ ಜನಾಂಗದ ಕನ್ನಡಿಗರು ಎಲ್ಲರೂ ಕೂಡ ನಾವು ನಮ್ಮ ತಾಯಿ ಭಾಷೆನೇ ಕನ್ನಡ. ಪಿಂಜಾರ ಜನಾಂಗದ ತಾಯಿ ಭಾಷೆ ಕನ್ನಡ. ಅದು ಹೇಗೆ ಏನಂತ ಗೊತ್ತಿಲ್ಲ ಸರ್. ಪೂರ್ವಜರು ಅಲೆಮಾರಿ ಬುಡಕಟ್ಟು ಜನಾಂಗದ ಪಿಂಜಾರರು ಇಸ್ಲಾಂ ಧರ್ಮದ ಆಶ್ರಯವನ್ನು ಪಡೆದು ಇವತ್ತು ಸಾಕಷ್ಟು, ಇವತ್ತು ಕರ್ನಾಟಕದಲ್ಲಿ ಒಂದು ಅಂದಾಜಿನ ಮೇಲೆ 25 ಲಕ್ಷ ಜನಸಂಖ್ಯೆಗಿಂತಲೂ ಹೆಚ್ಚಿದ್ದೀವಿ ನಾವು. ಪಿಂಜಾರ ಜನಾಂಗದವರು 25 ಲಕ್ಷ ಜನಸಂಖ್ಯೆಗಿಂತಲೂ ಇನ್ನೂ ಜಾಸ್ತಿ ಇದ್ದೀವಿ. ಅಷ್ಟು ಜನರು ಕೂಡ ನಾವು ಇಸ್ಲಾಮಿ ಧರ್ಮವನ್ನು ಆಚರಣೆ ಮಾಡ್ತೀವಿ. ಅಂದರೆ ಅದನ್ನು ಕನ್ವರ್ಟ್ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಪೂರ್ವಜರೆಲ್ಲ ಪಿಂಜಾರೇ, ಅರ್ಥ ಮಾಡ್ಕೊಳ್ಳಿ. ಆದಿವಾಸಿ ಮೂಲಕ ಬುಡಕಟ್ಟು ಜನಾಂಗದವರೇ. ನಮ್ಮ ಉದ್ಯೋಗ ನೂಲು ತೆಗೆಯೋದು, ಹಗ್ಗಗಳನ್ನು ನೇಯೋದು, ಹಗ್ಗಗಳನ್ನು ಮಾಡಿ ರೈತರಿಗೆ ಕೊಟ್ಟು ನಾವು ಬದುಕನ್ನು ಸಾಗಿಸ್ತಕ್ಕಂಥವ್ರು. ಅದು ಅಲೆಮಾರಿ ಜನಾಂಗದವರು ಹಗ್ಗಗಳನ್ನು ಹೊತ್ಕೊಂಡು ಇನ್ನೊಂದು ಊರಿಗೆ ಹೋಗಿ ರೈತರಿಗೆ ಮಾರೋದು. ಈ ಥರದ ಜನಾಂಗ ಅಲೆಮಾರಿ ಜನಾಂಗ. ನಾವು ಇಸ್ಲಾಂ ಧರ್ಮವನ್ನು ಆಶ್ರಯ ಪಡೆದು ಬದುಕ್ತಾ ಇರುವಂಥ ಜನಾಂಗ. ನಮ್ಮ ಭಾಷೆನೇ ಕನ್ನಡ. ಅದರಲ್ಲೂ ಹೆಚ್ಚಾಗಿ ಇವಾಗ ಇಸ್ಲಾಂ ಧರ್ಮದ ಆಶ್ರಯ ಪಡೆದ ಮೇಲೆ ಉರ್ದು ಭಾಷೆಯನ್ನು ಅಥವಾ ಇಸ್ಲಾಮಿ ಭಾಷೆಯನ್ನು ಅಥವಾ ಪಾರ್ಸಿ ಭಾಷೆಯನ್ನು ಕೆಲವು ಕಲ್ತ್ಕೊಂಡಿರ್ಬೋದು.
ಆದರೆ ನಮ್ಮ ಮೂಲ ಭಾಷೆ ಕನ್ನಡ. ಕನ್ನಡ. ಎಸ್ ಸರ್. ಪೂರ್ವಜರು ಯಾಕೆ ಪಡೆದ್ರು ಅನ್ನೋದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ದಾಖಲೆ ಇಲ್ಲ. ಯಾಕೆಂದ್ರೆ ದಾಖಲೆ ಇರೋದು ಏನಿದೆ ಅಂದ್ರೆ ನಾವು ಅಲೆಮಾರಿ ಜನಾಂಗದವರು ಪಿಂಜಾರರು, ಇಷ್ಟೇ ದಾಖಲೆ ಇರೋದು. ದಾಖಲೆ. ಹೌದು ಸರ್. ಇದು ಒಂದು ಸಪರೇಟ್ ಜನಾಂಗ. ಇದು ಇದನ್ನೇ ಒಂದು ದೊಡ್ಡ ಜಾತಿಯಾಗಿ ಮಾಡಿಕೊಂಡು ಬದುಕುವುದಾಗಿತ್ತು ಇವರು. ಅದು ಹಿಂದೂ ಸಂಸ್ಕೃತಿಯಲ್ಲಾದರೂ ಸರಿ ಅಥವಾ ಇಸ್ಲಾಂ ಧರ್ಮದ ಸಂಸ್ಕೃತಿಯಲ್ಲಾದರೂ ಏನು ಬಂದಿದ್ದಾರೆ ಇದೇ ಥರ ಬದುಕಬಹುದಾಗಿತ್ತು. ಆದರೆ ಪೂರ್ವಜರು ತಾವು ಅಲೆಮಾರಿ ಜನಾಂಗದ ಜೊತೆಗೆ ಎಲ್ಲಿ ಹೋಗ್ತಾರೋ ಆಯಾ ತಕ್ಕಂತೆ ಬದುಕುತ್ತಾರೆ. ಈಗ ಉದಾಹರಣೆಗೆ ನಂದೇ ತಗೊಳ್ಳಿ, ಉದಾಹರಣೆಗೆ ನನ್ನ ತಗೊಳ್ಳಿ. ನಮ್ಮ ತಂದೆ ಸಂಪೂರ್ಣ ಹಿಂದೂ ಜನಾಂಗದ ಆಶಯದಲ್ಲೇ ಬೆಳೆದವರು, ಒಂದು ಮಠದಲ್ಲಿ ಕೆಲಸ ಮಾಡಿದವರು. ಮಠದಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢರ ಪರಂಪರೆಯಲ್ಲಿ ಬೆಳೆದಂಥ ಮಹಾಸ್ವಾಮಿಗಳ ಜೊತೆಯಲ್ಲೇ ಬೆಳೆದು ಅವರಿಂದನೇ ದೀಕ್ಷೆ ತಗೊಂಡವರು ನಮ್ಮ ತಂದೆ. ಮತ್ತೆ ನಾನು ಹೇಗೆ ಯಾವುದನ್ನು ಪಾಲನೆ ಮಾಡಬೇಕು? ನಾನು ಪ್ರಶ್ನೆ ಹಾಕ್ಬೇಕಲ್ವಾ? ಖಂಡಿತ ನಾನೇ ಪ್ರಶ್ನೆ ಹಾಕ್ಬೇಕಲ್ಲ, ನಾನೇ ಬದುಕು ಸಾಗಿಸ್ಬೇಕಲ್ಲ. ಯಾವುದನ್ನು ಪಾಲನೆ ಮಾಡಲಿ? ನಮ್ಮ ತಂದೆದು ಮಾಡಲೋ ಅಥವಾ ಇಸ್ಲಾಮದ್ದು ಮಾಡಲೋ? ಇದು ಪ್ರಶ್ನೆ ಆಗ್ತದೆ. ಹಾಗಾಗಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೆ ಬಹುಶಃ ಆ ಕಾಲದಲ್ಲಿ ನನ್ನ ಮಗನಿಗೆ ಕೋಮು ಸೌಹಾರ್ದತೆ ಹೆಸರು ಇರಲಿ ಅಂತ ಟಿಪ್ಪು ವರ್ಧನ್ ಮಾಡಿರ್ಬೋದು ನಮ್ಮ ತಂದೆಯವರು. ಸೊ ಅದು ಹಾಗೆ ಬಂದಿದೆ. ಬಟ್ ಒಂದಂತೂ ಸತ್ಯ, ಕರ್ನಾಟಕದಲ್ಲಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಅಧ್ಯಯನ ಮಾಡಿ ಪಿಂಜಾರರದೇ ಒಂದು ಸಂಸ್ಕೃತಿ, ಅದ್ಭುತವಾದ ಸಂಸ್ಕೃತಿ, ಇಂಥ ಒಂದು ಅದ್ಭುತವಾದ ಸಂಸ್ಕೃತಿಯನ್ನು ಪಾಲನೆ ಮಾಡಿದ್ದೆ ಆದರೆ ಎಷ್ಟು ಚೆನ್ನಾಗಿದೆ. ಎಲ್ಲರನ್ನೂ ಒಪ್ಕೊಳ್ಳುವಂಥ ಒಂದು ಸಂಸ್ಕೃತಿ, ಅದು ಪಿಂಜಾರ ಸಂಸ್ಕೃತಿ. ಆ ಜನಾಂಗದಲ್ಲಿ ನಾನು ಹುಟ್ಟಿದ. ಈಗ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಪಿಂಜಾರ ಅನ್ನೋ ಸಂಸ್ಕೃತಿ ಇದೆಯಾ ಅಥವಾ ಜನಾಂಗ ಇದೆ? ಮೊದಲು ಭಾರತಾದ್ಯಂತ ಇದ್ದೀರಾ? ಇಲ್ಲ, ಮೊದಲು ಹಾಗೆ ಇತ್ತು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇತ್ತು. ಈಗ ನನ್ನಂಥವ್ರು ಅಂದರೆ ಎಷ್ಟೋ ಜನ ನಮ್ಮ ಜನಾಂಗದಲ್ಲಿ ಹೈಯರ್ ಎಜುಕೇಷನ್ ಮಾಡಿ ಒಳ್ಳೊಳ್ಳೆ ಡಾಕ್ಟರೇಟ್ಗಳನ್ನು ಪಡೆದುಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಜನಾಂಗವಾಗಿದೆ. ಸೊ ಹಾಗಾಗಿ ಆ ಕ್ಯಾಸ್ಟ್ ಫೀಲಿಂಗ್ ಬರ್ತಿಲ್ಲ ಯಾರಿಗೂ, ಇದೇ ಇಲ್ಲ. ಬಟ್ ಹೆಸರಷ್ಟೇ, ಆ ಫೀಲಿಂಗೇ ಬರ್ತಾ ಇಲ್ಲ. ಅಪ್ಪಟ ಕನ್ನಡಿಗರಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸಂಖ್ಯೆನೇ ಇದೆ ಸರ್. ಭಾಳ ಪ್ರಜ್ಞಾವಂತ ವಿಚಾರವಂತ ಜನ ನಮ್ಮ ಪಿಂಜಾರಲ್ಲಿದ್ದಾರೆ. ಅದು ನನಗೆ ಹೆಮ್ಮೆ. ನೀವು ಸಿದ್ಧಾರೂಢ ಮಠಕ್ಕೆ ಹೋಗ್ತಿರ್ತೀವಿ? ಹೋಗ್ತೀವಿ ಸರ್, ಕಂಪಲ್ಸರಿ ಹೋಗ್ತೀವಿ. ನಾವು ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ನಾವು ಅದೊಂದಕ್ಕೆ ಅಂತ ಅಲ್ಲ ಸರ್, ನಾವು ಫ್ಯಾಮಿಲಿ ಎಲ್ಲ ನೋಡಿ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಒಂದು ಒಳ್ಳೆ ದೇವಸ್ಥಾನ ಇದೆ, ಕೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಏನಾದರೂ ಒಂದು ಸೆಕ್ಯುಲರಿಸಮ್ ದೇವಸ್ಥಾನ ಉತ್ತರ ಕರ್ನಾಟಕದಲ್ಲಿ ಅಂದರೆ ಭಾಳ ಫೇಮಸ್ ದೇವಸ್ಥಾನ ಅಂದರೆ ಯಮನೂರು ಅಂತ ಒಂದು ಬರುತ್ತೆ ಊರ ಹೆಸರು ಯಮನೂರು. ಚಾಂಗದೇವ ಸ್ವಾಮಿ ಸನ್ನಿಧಿ ಅಂತಾರೆ. ಚಾಂಗದೇವ ಸ್ವಾಮಿ ಸನ್ನಿಧಿ ಇವತ್ತು ಇಡೀ ಪಿಂಜಾರ ಜನಾಂಗದ ಕುಲದೇವರು. ಯಾವ ಜಿಲ್ಲೆ ಇದು? ಇದು ಧಾರವಾಡ ಜಿಲ್ಲೆ. ಧಾರವಾಡ ಜಿಲ್ಲೆ. ಹೌದು ಸರ್. ಅಲ್ಲಿ ಕೋಮು ಸೌಹಾರ್ದತೆಗೆ ಇನ್ನು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾದ್ರೆ ಹಿಂದೂಗಳು, ಮುಸಲ್ಮಾನರು ಪ್ರತಿಯೊಬ್ಬರು ಆ ಯಮನೂರಿನ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಅಲ್ಲಿ ಭಕ್ತಿ ಸಲ್ಲಿಸ್ತಾರೆ, ಪೂಜೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಎರಡು ದೇವಸ್ಥಾನ ಒಂದೇ, ಎರಡು ಒಂದೇನೆ. ಅದು ಪಿಂಜಾರ ಜನಾಂಗದ ಮೂಲ ದೇವರು ಅಂದ್ರೆ ಕುಲದೇವರು. ಹೌದು, ಪಿಂಜಾರ ಅವರಿಗೆ, ಪಿಂಜಾರ ಜನಾಂಗಕ್ಕೆ ಕುಲದೇವರು. ಇಸ್ಲಾಮೀಕರಣ ಆದಂಥವ್ರು ಏನಾದ್ರು ಅನ್ಕೊಳ್ಳೋದು ಸೆಕೆಂಡು, ನಮ್ಮವರೇ ಇಸ್ಲಾಮೀಕರಣ ಆಗಿದ್ರು ಕೂಡ ಅದು ಸೆಕೆಂಡು. ಆದರೆ ಆದಿವಾಸಿ ಮೂಲ ಅಲೆಮಾರಿ ಜನಾಂಗದಿಂದ ಬಂದಂಥ ಪಿಂಜಾರ ಜನಾಂಗ ಏನಿದೆ ಅದಕ್ಕೆ ಕುಲದೇವರೇ ಚಾಂಗದೇವ ಮೂರ್ತಿ, ಚಾಂಗದೇವ ಸನ್ನಿಧಿ ದೇವಸ್ಥಾನ. ಚಾಂಗದೇವ ಸನ್ನಿಧಿ. ಹೌದು ಸರ್. ಏನ್ ಸರ್ ಅದ್ರದ್ದು ಒಂಚೂರು ಇನ್ನಲ್ಲಿ ಒಂದು ಬ್ರೀಫ್ ಮಾಡಿ. ಚಾಂಗದೇವ ಅಂತ ಅವರು ಮಹಾನ್ ಸಂತರು ಸರ್. ಸಂತರು ಅವರು? ಹೌದು, ಸಂತರು. ಆ ಸಂತರಿಗೆ ಇಡೀ ನಮ್ಮ ಪಿಂಜಾರ ಜನಾಂಗ ಕುಲದೇವರಂತ ಆಯ್ಕೆ ಮಾಡ್ಕೊಂಡಿದ್ರು. ಅಂದ್ರೆ ಆ ಸಂತರು ಇಲ್ಲಿ ಯಾರ ಅವರು ಅಲ್ಮಾರಿಗಳ ಅಥವಾ? ಇಲ್ಲ, ಅವರು ಸಂತರು ಅಲ್ಲೇ ಬಹಳ ಪವಾಡ ಪುರುಷರು ಅಂತ ಅಂತಿರ್ತಾರಲ್ಲ ಹಿಂದೆ ಎಲ್ಲ, ಆ ಥರ ಪವಾಡ ಪುರುಷರು. ಮತ್ತೆ ಒಂದು ಬದಲಾವಣೆಗಾಗಿ, ಒಂದು ಸೌಹಾರ್ದತೆಗಾಗಿ ಹುಟ್ಟಿರ್ತಕ್ಕಂಥ ಸನ್ನಿಧಿ ಅದು. ಸನ್ನಿಧಿ. ಹೌದು ಸರ್. ಅಲ್ಲಿ ನಿಮ್ಮ ಕುಲದೇವರು ಪಿಂಜಾರರ ಕುಲದೇವರೇ ಇವತ್ತು ಎಷ್ಟೋ ಕುಟುಂಬಗಳು ಕುಲದೇವರಂತ ಆಯ್ಕೆ ಮಾಡಿಕೊಂಡು ಬಹಳ ಸೌಹಾರ್ದತೆಯುತವಾಗಿ ಈ ಕಡೆ ನಮಾಜು ಮಾಡ್ತಾರೆ, ಇತ್ ಕಡೆ ಪೂಜೆನೂ ಮಾಡ್ತಾರೆ ಅಲ್ಲಿ. ಹೌದು, ಅದನ್ನ ಮಾಡ್ತಕ್ಕಂಥದ್ದು ಏಕೈಕ ಜನಾಂಗ ಪಿಂಜಾರ ಜನಾಂಗ ಮಾತ್ರನೇ, ಇನ್ಯಾರು ಮಾಡಲ್ಲ. ಉತ್ತರ ಕರ್ನಾಟಕ ಗದಗ ಜಿಲ್ಲೆಯಲ್ಲಿ ಇದ್ದಂಥ ನಾವು ಭಾಳ ಕೆಲಸನ ಹುಡ್ಕೊಂಡು ಬೆಂಗಳೂರಿಗೆ ಬಂದಂಥವನು.
ನಾನು ಬಾಲ್ಯದಲ್ಲಿದ್ದಾಗ ಊರಲ್ಲಿ ನಾಟಕಗಳನ್ನು ಆಡೋದು, ರಂಗಭೂಮಿ ತಾಲೀಮುಗಳನ್ನು ನಡೆಸೋದು, ರಂಗಭೂಮಿಯ ಈ ಒಂದು ನಾಟಕಗಳಲ್ಲಿ ಪಾತ್ರಗಳನ್ನು ಕೂಡ ಮಾಡ್ತಿದ್ದೆ. ತದನಂತರ ಏನಾಯಿತು, ಮನೆಯಲ್ಲಿ ಆ ಬಡತನವನ್ನು ನಾನು ನೋಡಲಾರ್ದೇ ಯಾರೋ ಸಲಹೆ ಮೇರೆಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಆ ರಂಗಭೂಮಿಯ ಒಂದು ಕಲೆ ಏನಿದೆ ತಾನೇ ಎಳ್ಕೊಂಡು ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರಲ್ಲ, ಹಾಗೆ ನನಗೆ ಮತ್ತೆ ಈ ಒಂದು ಚಿತ್ರರಂಗಕ್ಕೆ ವಾಲು ಥರ ಮಾಡ್ತು. ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು ನಾಟಕಗಳನ್ನು ಮಾಡ್ತಾಯಿದ್ದೆ ಸರ್. ಜನಾರ್ದನ್ ರಾವ್ ಮಾನೆ ಅಂತ ನನ್ನ ಬಹಳ ಆತ್ಮೀಯ ಗೆಳೆಯ KBಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ನಾನು ಹೋದೆ. ಮೊದಲು ನಮ್ಮ ಮಂಗಳ ನನ್ನ ಅತ್ತಿಗೆ ಅಂತ ಒಂದು ನಾಟಕ, ಆ ನಾಟಕದಲ್ಲಿ ಒಂದು ಪಾತ್ರ ನಾನು ನಿರ್ವಹಣೆ ಮಾಡಿದೆ. ಆಗ ಆ ನಿರ್ದೇಶಕರು ಹೇಳಿದರು, ಎಷ್ಟು ಒಳ್ಳೆ ಕಲೆ ಇದೆ, ನಿನ್ನಂಥವ್ರು ಯಾಕಪ್ಪ ಚಿತ್ರರಂಗಕ್ಕೆ ಹೋಗಬಾರ್ದು ಅಂದ್ರೆ, ಯಾರು ಸೇರಿಸ್ಕೊಳ್ತಾರೆ ಸರ್, ಮೊದಲೇ ಬಡತನ, ಜೊತೆಗೆ ನಾವು ಬೆಂಗಳೂರಿಗೆ ಕೆಲಸ ಮಾಡೋಕ್ಕೆ ಬಂದಿರೋದು, ಬಟ್ ರಂಗಭೂಮಿ ಆಸಕ್ತಿ ಇರೋದರಿಂದ ನಿಮ್ಮ ಹತ್ರ ಒಂದು ಪಾತ್ರ ತಗೊಂಡು ನಾನು ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿದೆ. ಅದು ಹಾಗೆ ಹೇಳ್ಕೊಂಡು ಹೋಯ್ತು ಸರ್. ಹೋಯ್ತು ಕೊನೆಗೆ ನನಗೆಲ್ಲೂ ಬೆಂಗಳೂರಲ್ಲಿ ಕೆಲಸ ಸಿಗಲಿಲ್ಲ. ಕೆಲಸಕ್ಕಾಗಿಯೇ ಬಂದವನು, ಕೆಲಸ ಸಿಗಲಿಲ್ಲ. ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ತಾನಾಗೆ ಈ ರಂಗಭೂಮಿ ಹೇಳ್ಕೊಂಡು ಕಂಠೀರವ ಸ್ಟುಡಿಯೋದಲ್ಲಿ, ನನಗೆ ಗೊತ್ತಿಲ್ಲ ಅದು ಸರ್ಕಾರದ ಅಡಿಯಲ್ಲಿದೆ ಅಂತಲೇ ಗೊತ್ತಿಲ್ಲ, ಕಂಠೀರವ ಸ್ಟುಡಿಯೋದಲ್ಲಿ ಯಾರ್ದೋ ರೆಕಮೆಂಡ್ ಮೇಲೆ ಹೋಗಿ ನಾನು ಅಲ್ಲಿ ಕಂಠೀರವ ಸ್ಟುಡಿಯೋ ಕ್ವಾಲಿಟಿ ಲ್ಯಾಬ್ ಅಂತ ಇದೆ, ಈಗಿತ್ತು ಈಗಿಲ್ಲ. ಆ ಕ್ವಾಲಿಟಿ ಲ್ಯಾಬಲ್ಲಿ ಸಿನಿಮಾಗಳನ್ನು ಆಪ್ರೇಟ್ ಮಾಡುವಂತಹ ಆಪ್ರೇಟ್ರಾಗಿ ನಾನು ಸೇರಿದೆ, ಪ್ರಾಜೆಕ್ಟ್ ಆಪ್ರೇಟರ್ ಅಂತೇಳಿ. ಮನೋಹರ್ ಶೆಟ್ಟಿ ಮತ್ತು ಶೇಖರ್ ಶೆಟ್ಟರ್ ಅಂತಿದ್ರು ಅಲ್ಲಿ. ಹೀಗೆ ನನಗೆ ಒಬ್ಬರು ಕಳಿಸಿದ್ದಾರೆ ಸರ್, ಇಲ್ಲಿ ಆಪ್ರೇಟರ್ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಧಾರಾಳವಾಗಿ ಅವರು ಸೇರಿಸ್ಕೊಂಡು ಕೆಲಸ ಕೊಟ್ಟರು ಸರ್. ಅಲ್ಲಿಂದ ಶುರುವಾಯಿತು ನೋಡಿ ಸರ್ ಚಿತ್ರರಂಗದ ಗೀಳು. ಬೆಳಗಾದರೆ ಸಂಜೆವರೆಗೂ ನಾನು ಸ್ಟುಡಿಯೋದಲ್ಲಿ ಸಿನಿಮಾಗಳನ್ನು ಪ್ರಾಜೆಕ್ಟ್ ಮಾಡೋದ್ರ ಜೊತೆ ಆಪ್ರೇಟರ್ ಮಾಡೋದ್ರ ಜೊತೆಗೆ ಹಲವಾರು ನಟರು ಪರಿಚಯ ಆಗ್ತಾ ಹೋಯ್ತು. ನಮ್ಮ ಸ್ಟುಡಿಯೋಗೆ ಬರ್ತಾಯಿದ್ರು. ಎಲ್ಲ ಹಿರಿಯ ನಟರನ್ನು ಭೇಟಿಯಾಗಿದ್ದೀನಿ, ಕಿರಿಯ ನಟರನ್ನು ಭೇಟಿಯಾಗಿದ್ದೀನಿ, ನಿರ್ದೇಶಕರುಗಳನ್ನು ಭೇಟಿಯಾಗಿದ್ದೀನಿ. ಸೊ ಇದು ಆಪ್ರೇಟ್ ಮಾಡುವಾಗ ಒಂದು ದಿನ ನಾನು ಶಂಕರ್ ಸುಗತಿ ಅಂತ ಉತ್ತರ ಕರ್ನಾಟಕದವರು, ಅಂದರೆ ನಾನು ಹುಬ್ಳಿಯಿಂದನೇ ಬಂದಿರೋವಂಥದ್ದು, ಅಂದರೆ ಉತ್ತರ ಕರ್ನಾಟಕದಿಂದ, ನಮ್ಮದು ಗದಗ ಜಿಲ್ಲೆ. ಸೊ ಶಂಕರ್ ಸುಗತಿ ಅಂತ ಒಬ್ಬ ಡೈರೆಕ್ಟ್ರು ನಮ್ಮ ಸ್ಟುಡಿಯೋಗೆ ಒಂದು ಪಿಕ್ಚರ್ ತೊಗೊಂಬರ್ತಾರೆ. ಆ ಪಿಕ್ಚರ್ ಹೆಸರು ನನ್ನ ಹೆಂಡತಿ ಲಗ್ನ ಅಂತೇಳಿ. ನನ್ನ ಹೆಂಡತಿ ಲಗ್ನ ಚಿತ್ರ, ಅದಕ್ಕೆ ನಮ್ಮ ಪ್ರಿಯ ಓ ಪ್ರಿಯ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ R R ರೆಡ್ಡಿ ಅವರು ಆ ಚಿತ್ರದ ಸಂಕಲನಕಾರರು. ಒಂದು ಸರಿ ಏನಾಗಿಬಿಡುತ್ತೆ, ಆಪ್ರೇಟರ್ ಮಾಡೋದ್ರ ಜೊತೆಗೆ ರಾಜಶೇಖರ್ ರೆಡ್ಡಿ ಸರ್ಗೆ ಅಸಿಸ್ಟೆಂಟ್ ಸಿಗದೆ ಇರೋಕ್ಕಾಗುತ್ತೆ. ಅಸಿಸ್ಟೆಂಟ್ ಸಿಗದೆ ಇರೋದ್ರಿಂದ ಒಬ್ಬ ಆಪ್ರೇಟರ್ ಇದ್ದಾನೆ ಟಿಪ್ಪು ಅಂಥೇಳಿ, ಆ ಹುಡುಗನ ಕರ್ಕೊಂಡು ಬನ್ನಿ, ನಾನು ನಿಮ್ಮ ಚಿತ್ರನ ಎಡಿಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಹೇಗೆ ಶುರುವಾಯ್ತು ಅನ್ನೋದು ಕೇಳ್ತಾ ಇದ್ದೀನಿ. ಆಯಿತು ಅಂತೇಳಿ ಹೋಗಿ ಕೇಳಿದಾಗ, ಇಲ್ಲ ಸರ್ 2-3 ಪಿಕ್ಚರ್ ಇದೆ, ನಾನು ಆಪ್ರೇಟ್ ಮಾಡಲೇಬೇಕು, ನಾನು ಬಂದು ಎಡಿಟಿಂಗ್ನಲ್ಲಿ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಸಾರಿ ಅಂತ ಹೇಳಿದೆ. ಕೊನೆಗೂ ಬಿಡಲಿಲ್ಲ ಸರ್ ಅವರು. ಇಲ್ಲಪ್ಪ ಈ ಸ್ಟುಡಿಯೋದಲ್ಲಿ ಯಾರೂ ಇಲ್ಲ, 1-2 ಅವರ್ ನೀನು ಎಡಿಟಿಂಗ್ ಇದರಲ್ಲಿ ನಿಂತ್ಕೋ, ಹೌದು ಅರ್ಜೆಂಟ್ ಇದೆ ಅಂತ ಹೇಳಿದಾಗ ಎಡಿಟ್ ಮಾಡೋದಕ್ಕೆ ನಾನು ರೆಡ್ಡಿ ಸರ್ ಹತ್ರ ಹೋಗ್ತೀನಿ. ಆಗ ಶಂಕರ್ ಸುಗತಿ ಅವರು ಪರಿಚಯ ಆಗ್ತಾರೆ. ಪರಿಚಯ ಆದಾಗ ಡಬ್ಬಿಂಗ್ ಮಾಡಬೇಕಾಗಿರ್ತಾ ಆ ಚಿತ್ರನ, ನನ್ನ ಹೆಂಡತಿ ಲಗ್ನ ಚಿತ್ರನ. ಡಬ್ಬಿಂಗ್ ಕಲಾವಿದರು ಒಬ್ರು ಕೈ ಕೊಡ್ತಾರೆ ಸರ್. ಆಗ ರೆಡ್ಡಿ ಅವ್ರಿಗೆ ಹೇಳ್ತಾರೆ, ಇವನು ಉತ್ತರ ಕರ್ನಾಟಕದವರು, ನೀವು ಉತ್ತರ ಕನ್ನಡದವರು, ನಿಮ್ಮ ಭಾಷೆಗೆ ಇವರು ಸೆಟ್ ಆಗುತ್ತೆ, ಇವ್ರ ಹತ್ರ ಡಬ್ಬಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ನಾನು ಮೊಟ್ಟ ಮೊದಲನೇ ಬಾರಿಗೆ ಸರ್ ರಂಗಭೂಮಿಯಿಂದ ಬಂದಿರತಕ್ಕಂಥವನು, ಸಿನಿಮಾ ಎಂಟ್ರಿನೇ ಇಲ್ಲ, ಆಗ ಮೊಟ್ಟ ಮೊದಲನೇ ಬಾರಿಗೆ ಅದೇ ಫಸ್ಟ್ ಟೈಮು ಡಬ್ಬಿಂಗ್ ಅಂದರೂ ಕೂಡ ನನಗೆ ಇದೆಲ್ಲ ಮಾಡೋಕ್ಕಾಗುತ್ತಾ ನನ್ನಿಂದ ಅನ್ನೋವಂಥ ಸಂದರ್ಭದಲ್ಲಿ ನಾನು ಅದರಲ್ಲಿ ಒಂದು ಪಾತ್ರನ ನಿರ್ವಹಣೆ ಮಾಡ್ಕೊಂಡು ಡಬ್ಬಿಂಗ್ ಮಾಡಿಕೊಡ್ತೀನಿ ಸರ್. ಆಗ ನೋಡಿ ಸರ್ ಅವ್ರು ಹೇಳ್ತಾರೆ, ಇಷ್ಟು ಒಳ್ಳೆಯ ಪ್ರತಿಭೆ ನೀನು, ಯಾವುದೋ ಮೂಲೆಯಲ್ಲಿ ಪ್ರಾಜೆಕ್ಟ್ರಲ್ಲಿ ಇದ್ಕೊಂಡು ಪಾಪ ಆಪ್ರೇಟ್ ಮಾಡ್ತಾ ಇದ್ದೀಯಾ, ಕಲಾವಿದರಾಗೋಕ್ಕೂ ಓಕೆ, ನೀನು ಕಂಠದಾನ ಕಲಾವಿದ ಆಗೋಕ್ಕೂ ಓಕೆ ಅಂತ ಸುಗತಿ ಹೇಳ್ತಾರೆ. ಹೇಳಿದ್ದೇನೆ ಸರ್. ಅದಾದ ನಂತರ ಅದೇ ಸ್ಟುಡಿಯೋಗೆ ಕೀರ್ತಿ ತಂದ ಪುಟಾಣಿಗಳು ಅಂತ ಒಂದು ಬರುತ್ತೆ ಡಬ್ಬಿಂಗಿಗೆ. ಆಗಲೂ ಕೂಡ ಒಬ್ಬ ವಿಲನ್ ವಾಯ್ಸ್ ಕೊಡೋರು ಸಿಗಲ್ಲ ಅವರಿಗೆ. ಆಗ ಇಲ್ಲಿ ಯಾರಾದರೂ ಒಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಇದ್ದಾರಾ ಅಂತ ನಮ್ಮ ಶೆಟ್ರನ್ನ ಕೇಳ್ತಾರೆ. ನೋಡಪ್ಪ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಇಲ್ಲಿ ಯಾರಿಲ್ಲ, ನೀನೇ ಕರ್ಕೊಂಡು ಬಂದು ಡಬ್ ಮಾಡಬೇಕು ಅಂತ ಡೈರೆಕ್ಟ್ರಿಗೆ ಹೇಳ್ತಾರೆ. ನೃಪತುಂಗ ಅಂತ ಡೈರೆಕ್ಟ್ರು ಸರ್. ನೃಪತುಂಗ ಅವರು ಅವರಿಗೆ ಶೆಟ್ರ್ ಹೇಳ್ತಾರೆ, ಇಲ್ಲ ಮೊನ್ನೆ ಒಂದು ಪಿಕ್ಚರ್ದು ಹಿಂಗೆ ಆಯಿತು, ಒಬ್ಬ ಹುಡುಗ ಇದ್ದಾನೆ ಆಪ್ರೇಟ್ರು, ಆ ಹುಡುಗ ಬೇಕಾದ್ರೆ ಕೇಳಿ ನೋಡಿ, ವಿಲನಿಗೆ ಕೊಡ್ತಾನಿಲ್ಲ ನನಗೆ ಗೊತ್ತಿಲ್ಲ ಅಂದಾಗ ನನ್ನ ಕೇಳ್ತಾರೆ ಸರ್ ನೃಪತುಂಗ ಸರ್ ಬಂದು ಡೈರೆಕ್ಟ್ರು, ಏನಪ್ಪ ಒಂದು ವಿಲನ್ ಪಾತ್ರಕ್ಕೆ ವಾಯ್ಸ್ ಚೆನ್ನಾಗಿದೆ ಅಂತೆ, ಡಬ್ ಮಾಡ್ತೀಯಾ ಅಂತ. ಪ್ರಯತ್ನ ಮಾಡ್ತೀನಿ ಸರ್,
ನಾನು ಸಣ್ಣ ಪುಟ್ಟ ಪಾತ್ರ ಇತ್ತು ಮಾಡಿದ್ದೆ, ಪ್ರಯತ್ನ ಮಾಡ್ತೀನಿ ಅಂತ. ಇಡೀ ಚಿತ್ರ ನೀವು ಕೀರ್ತಿ ತಂದ ಪುಟಾಣಿಗಳ ಚಿತ್ರ ನೋಡಿ, ಇಡೀ ಚಿತ್ರದ ವಿಲನ್ ಕ್ಯಾರೆಕ್ಟರ್ ಧ್ವನಿ ನಂದು ಸರ್. ನಾನು ಡಬ್ ಮಾಡಿದೆ, ಚಿತ್ರ ಯಶಸ್ವಿಯಾಯಿತು, ಕೆಂಪೇಗೌಡ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಹೀಗೆ ಡಬ್ಬಿಂಗ್ ಕಲಾವಿದನಾಗಿ ಬಂದಂದ್ರೆ ನೀವು ಯಾರಿಗೆ ವಾಯ್ಸ್ ಕೊಟ್ಟಿದ್ದು ಸರ್? ಸರ್ ಕಲಾವಿದರಿಗೆ ನೀವು ವಾಯ್ಸ್ ಕೊಟ್ಟು ವಿಲನ್ ಕಲಾವಿದರಿಗೆ ವಿಲನ್ ಆಗಿ ಆ ಪಾತ್ರದ ಅವರ ಯಾರು ಅಂತ ಪಾತ್ರಧಾರಿ ಪಾತ್ರಧಾರಿ ಅವರ ನೃಪತುಂಗ್ ಡೈರೆಕ್ಟರ್ ಗೊತ್ತು ಸರ್. ನಾನು ಮರ್ತಿದ್ದೀನಿ, ಬಟ್ 25-26 ವರ್ಷಗಳಾಯ್ತಲ್ಲ, ಮರ್ತಿದ್ದೀನಿ. ಬಟ್ ಆ ಪಾತ್ರಕ್ಕೆ ನಾನೇ ಧ್ವನಿ ಕೊಟ್ಟದ್ದು. ಈಗಲೂ ಆ ಚಿತ್ರನ ನೀವು ತೆಗೆದು ನೋಡಿದ್ರೆ ಧ್ವನಿ ನಂದೇ ಸರ್. ಹೌದಾ? ಈಗ ನಿಮ್ಮ ಚಿತ್ರರಂಗದ ಬದುಕಿನ ಹಿನ್ನೆಲೆಯನ್ನು ಹೇಳ್ಕೊಂಬಂದ್ರಿ, ಡಬ್ಬಿಂಗು ಅವರು ಶಂಕರ್ ಸುಬ್ತಿ ಅವರು, ಅವ್ರ ಕಡೆ ನೃಪತುಂಗ ಅವರು. ಸೊ ಅಲ್ಲಿಂದ ನಿಮ್ಮ ಮುಂದಿನ ಬದುಕು ಹೆಂಗ್ ನಡೀತಾ ಹೋಯ್ತು ಸರ್? ಏನಾಯ್ತು, ನನಗೆ ಒಂಚೂರು ಜ್ಞಾಪಕ ಇದ್ದಾಗೆ ಚಿತ್ರರಂಗದಲ್ಲಿ ನನಗೆ ಅಲ್ಲಿ ಡಬ್ಬಿಂಗ್ ಮಾಡೋರ ಜೊತೆಗೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ನೋಡಿ. ನಾನು ಅದೇ ಸಂದರ್ಭದಲ್ಲಿ ಕಂಟ್ರಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿದ್ದದ್ದು ಚಿತ್ರರಂಗದ್ದಲ್ಲ. ನಾನು ಊರಲ್ಲಿದ್ದಾಗ ನಾಟಕಗಳನ್ನು ಬರೆಯೋದು, ನಾಟಕಗಳನ್ನು ಮಾಡೋದು, ಪಾತ್ರ ಮಾಡೋದು, ಈ ಗೀಳಿತ್ತಲ್ವಾ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಂಟ್ರಿ ಆಗಿದೆ. ಆಗ ಜನಾರ್ದನ್ ರಾವ್ ಮಾನೆ ಅವ್ರದ್ದು ಒಂದು ತಂಡ ಇತ್ತು, ವಾಣಿಶ್ರೀ ಕಲಾ ತಂಡ ಅಂತ. ಆ ಕಲಾ ತಂಡದಲ್ಲಿ ಸೇರಿಕೊಂಡೆ, ನಾಟಕ ಮಾಡ್ತಾ ಇದ್ದೆ. ಚಿತ್ರರಂಗಕ್ಕೆ ಬಂದಿರೋದೇ ನಾವು ಕಂಟ್ರಿ ಸ್ಟುಡಿಯೋಗೆ ಬಂದಮೇಲೆ. ಕಂಟ್ರಿ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು ಪರಿಚಯ ಆಗ್ತಾ ಹೋಗ್ತಾರೆ. ಪರಿಚಯ ಆದಾಗೆಲ್ಲ ಈಗ ಡಬ್ಬಿಂಗ್ ಮಾಡಿದಾಗ ಒಬ್ಬ ನಿರ್ದೇಶಕರು ಅಂದರು, ಯಾಕಪ್ಪ ನೀನು ನಟನೆ ಮಾಡೋಕ್ಕೆ ಬಂದರೆ ನಾನು ಒಂದು ಪಾತ್ರ ಕೊಡ್ತೀನಿ ಅನ್ನೋರು. ಇಲ್ಲ ಸರ್, ನನಗೆ ಹಾಕ್ಬೇಕು, ನಾನು ಇಲ್ಲಿ ಆಪ್ರೇಟ್ರಾಗಿ ಉಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಯಾವಾಗ ನನಗೆ ನಟನೆ ಅಂತಲೇ ಮನಸ್ಸಾಯಿತು ಅಂತಂದರೆ ಬಹುಶಃ 1993-94 ಇಸ್ವಿ ಸರ್. ನನಗೆ ಡೇಟು ಅಷ್ಟು ಸ್ಪಷ್ಟವಾಗಿಲ್ಲ, ಬಟ್ ಆದರೆ 93-94 ಅಥವಾ 95 ಆ ಇಸ್ವಿ ಅಂತರದಲ್ಲಿ ಚೈತ್ರದ ಪ್ರೇಮಾಂಜಲಿ ಭಾಳ ಹಿಟ್ಟಾದಂಥ ಚಿತ್ರ. ರಘುವೀರ್ ಅವರ ನಟನೆ ಮಾಡಿರೋಂಥದ್ದು, ಎಸ್ ನಾರಾಯಣ ಅವರ ನಿರ್ದೇಶನ. ಸೊ ಅಲ್ಲಿ ಆ ಚಿತ್ರಕ್ಕೆ ನಾನು ಕಂಟ್ರಿ ಸ್ಟುಡಿಯೋದಲ್ಲಿ ನನ್ನ ಜೊತೆನೇ ಇರ್ತಕ್ಕಂಥ ಹರೀಶ್ ನಿಂಜೂರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು. ಆಗ ಈ ಹರೀಶ್ ನಿಂಜೂರು ನನಗೆ ಹೇಳಿದ್ದು, ನಿನಗೆ ಆ್ಯಕ್ಟಿಂಗಿಗೆ ರಘುವೀರ್ ಅವ್ರ ಜೊತೆಲಿ ಹಾಕಿಸ್ತೀನಿ, ಎಸ್ ನಾರಾಯಣಿಗೆ ಹೇಳ್ತೀನಿ ಅಂದರು. ಬೇಡಪ್ಪ, ನನಗೆ ಈ ಸಿನಿಮಾ ರಂಗದ್ದು ಇದೆಲ್ಲ ನನಗೆ ಇಷ್ಟ ಇಲ್ಲ, ಏನೋ ನಿನ್ನ ಜೊತೆಲಿ ಇಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ, ಏನೋ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀನಿ, ನನಗೆ ಆಗಲ್ಲ ಅಂತ ಹೇಳಿದಾಗ ಅದು ಬಿಡಲಿಲ್ಲ ಸರ್. ಆ ಕಲೆ ಹೇಳ್ಕೊಂಡು ಬಂತು. ಹೇಗಾಯಿತು ಅಂತಂದರೆ ನನಗೆ ಭಾಳಷ್ಟು ಜನ ಇಲ್ಲ ನೀನು ಆ್ಯಕ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಬಂದೆ. ಕರೆದ್ರು. ಮೊಟ್ಟ ಮೊದಲನೇದಾಗಿ ಪಣಿ ರಾಮಚಂದ್ರ ಅವರ ಜೊತೆಲಿ ಕೆಲಸ ಮಾಡಿದೆ, ಕಟ್ಟೆ ರಾಮಚಂದ್ರ ಅವ್ರ ಜೊತೆಲೂ ಕೆಲಸ ಮಾಡಿದೆ. ಅದಾದ ನಂತರ ಶಂಕರ್ ಸುಗತಿ ಅವ್ರ ಜೊತೆಲಿ ಕೆಲಸ ಮಾಡಿದ ಅನುಭವ ಇತ್ತಲ್ಲ, ಹಾಗೆ ಹೇಳ್ಕೊಂಡು ಬಂತು. ಕಂಟ್ರಿ ಸ್ಟುಡಿಯೋದಲ್ಲಿ ಆಪ್ರೇಟಿಂಗ್ ಕೆಲಸನೇ ಬಿಡೋ ಲೆವೆಲಿಗೆ ಬಂದೆ. ಆಪ್ರೇಟಿಂಗ್ ಕೆಲಸ ಬಿಟ್ಟು ನಟನೆಗೆ ಇಳಿದು ಬಿಡೋಣ ಅನ್ನೋ ಲೆವೆಲಿಗೆ ಬಂದೆ ಸರ್. ಬಂದಾಗ ಕೆಲವು ದಿನಗಳು ಹೋಯ್ತು. ಆಮೇಲೆ ಸ್ನೇಹಿತರ ಜೊತೆ ಸೇರಿದೆ. ನೀವು ಇದರಲ್ಲಿ ಏನು ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ನಾನು ಹೋಗಲಿಲ್ಲ, ಮಾಡಲಿಲ್ಲ. ಪರಿಚಯ ಆಯಿತು, ನನಗೂ ಒಳ್ಳೆ ಸ್ನೇಹ ಬೆಳೀತು. ಬಟ್ ಆ್ಯಕ್ಟ್ ಮಾಡಲಿಲ್ಲ. ಅವರದ್ದು ಮೊದಲನೇ ಚಿತ್ರ. ಹೌದು, ಅವ್ರದ್ದು ಮೊದಲನೇ ಚಿತ್ರ, ಹಿಟ್ಟಾದಂಥ ಚಿತ್ರ. ಭಾಳ ನನಗೆ ಅವ್ರಿಗೂ ಸ್ನೇಹ ಆಯಿತು. ಬಟ್ ಅಷ್ಟಾಗಿ ಬೇರೆ ನಟರು ನನಗೆ ಪರಿಚಯನೂ ಈ ರಘುವೀರ್ ಅಷ್ಟು ಪರಿಚಯ ಆದಷ್ಟು ಬೇರೆ ನಟರು ಬರ್ತಿದ್ರು ಸ್ಟುಡಿಯೋಗೆ, ಬಟ್ ಅಷ್ಟು ಪರಿಚಯ ಆಗಿರಲಿಲ್ಲ, ಅಂದರೆ ಕ್ಲೋಸ್ ಆಗಲಿಲ್ಲ. ಬಟ್ ನಾನು ಸ್ವಲ್ಪ ಕ್ಲೋಸ್ ಆಗಿದ್ದಂದ್ರೆ ರಘುವೀರ್ಗೆ ಮಾತ್ರ. ಸೊ ಇದೇನಾಗ್ಬಿಡ್ತು, ನಾನು ಸ್ಟುಡಿಯೋದಲ್ಲಿ ಕೆಲಸ ಬಿಟ್ಬಿಟ್ಟೆ ಸರ್. ಕೆಲಸ ಬಿಟ್ಟು ಹರೀಶ್ ನಿಂಜೂರು ಅವ್ರ ಜೊತೆಯಲ್ಲಿ ನಟನೆಗಾಗಿ ಹುಡುಕಾಟ ಶುರು ಮಾಡಿದಾಗ ನನ್ನ ಗೆಳೆಯರು ಕೆಲವರು ರವೀಂದ್ರ ಕಲಾಕ್ಷೇತ್ರ ಕಟ್ಟೆ ಮೇಲೆ ಕೂತ್ಕೊಂಡು ಹೇಳಿದರು, ಹೇಗೂ ನೀನು ನಟನೆ ಮಾಡ್ತೀಯ, ಒಳ್ಳೆ ಡೈಲಾಗ್ಗಳು ಬರೀತೀಯ, ನೀನೇ ಒಂದು ಕತೆ ಯಾಕೆ ಬರೀಬಾರ್ದು ಅಂದಾಗ ನಾನು ಅವತ್ತಿಂದ ಅದು ಮೊದಲೇ ಹಿಂದಿನಿಂದ ಬಂದಂಥದ್ದಿತ್ತಲ್ಲ, ಆ ಅನುಭವದಲ್ಲಿ ಒಂದು ಕತೆ ಬರೆದೆ ಸರ್. ಅದ್ರ ಹೆಸರು ಆತ್ಮಾರ್ಪಣೆ ಅಂತ. ಒಳ್ಳೆ ಕತೆ ಬರೆದು ರಘುವೀರ್ ಅವ್ರಿಗೆ ಒಂದು ದಿವಸ ಮನೆಗೆ ಹೋದೆ, ತೋರಿಸ್ದೆ. ಅಪ್ಪ ಇದನ್ನು ಬರೆದಿದ್ದೀನಿ, ಚೆನ್ನಾಗಿದೆ, ನೀನು ಆ್ಯಕ್ಟ್ ಮಾಡ್ತೀಯ ನೋಡು ಅಂತ ಕೊಟ್ಟಾಗ ರಘುವೀರ್ ಅವರು ಭಾಳ ಖುಷಿಪಟ್ಟರು ಸರ್. ಡಬಲ್ ಆ್ಯಕ್ಟಿಂಗ್ ಅದು. ಕತೆ ಕೇಳಿಬಿಟ್ಟು, ಏನಿದು ಹಿಂದೂ ಮುಸ್ಲಿಮರ ಕತೆ, ನಿನ್ನ ಹೆಸರಿಗೆ ಅನ್ವಯ ಆಗುವಂಥ ಕತೆ ಇದೆಲ್ಲ, ನಾನು ಖಂಡಿತ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಸರ್. ಅದನ್ನು ಒಪ್ಕೊಂಡು ಇದನ್ನು ಚಿತ್ರ ಮಾಡೋಣ ಅಂತಂದರು. ಅದನ್ನೇ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬಂದೆ ನಾನು. ಈ ಊರು ತುಂಬೆಲ್ಲ ಹೇಳಿದೆ, ರಘುವೀರ್ ಒಪ್ಕೊಂಡಿದ್ದಾರೆ, ಈ ಕತೆ ಆಗುತ್ತೆ, ರಘುವೀರ್ ಒಪ್ಕೊಂಡಿದ್ದಾರೆ, ಇದನ್ನು ಚಿತ್ರ ಮಾಡ್ತೀನಿ ಅಂತ ಊರು ತುಂಬೆಲ್ಲ ಹೇಳ್ಕೊಂಡು ಬಂದೆ. ಕಾರಣಾಂತರದಿಂದ ಪಾಪ ಅವರಿಗೆ ಅಲ್ಲಿ
ಒಂದು ತೊಂದರೆ ಬಂತು ರಘುವೀರ್ ಸರ್ಗೆ. ತೊಂದರೆ ಬಂದಾಗ ಅವರು HSR ಲೇಔಟಿಗೆ ಶಿಫ್ಟ್ ಆಗ್ತಾರೆ. HSR ಲೇಔಟಲ್ಲಿ ಒಂದು ದಿವಸ ನಾನು ನನ್ನ ಕ್ಯಾಮ್ರಾಮ್ಯಾನ್ ತುಳಸಿ ಗಣೇಶ್ ಈಗಲೂ ಇದ್ದಾರೆ, ತುಳಸಿ ಗಣೇಶನ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನೋಡ್ರಿ, ನೀವು ಹೇಳಿದ್ರಿ ಒಳ್ಳೆ ಕತೆ ಅಂತ ಹೇಳಿದ್ರಿ, ಒಪ್ಕೊಂಡಿದ್ದೀರಿ, ಇದನ್ನು ನೀವು ದಯವಿಟ್ಟು ಮಾಡಿಬಿಡಿ ರಘುವೀರ್ ಸರ್ ಅಂದೆ. ಇಲ್ಲಪ್ಪ, ನಾನು ಸ್ವಲ್ಪ ತೊಂದರೆಯಲ್ಲಿ ಆಗಿದ್ದೀನಿ, ಅವತ್ತೇನೋ ಹೇಳಿದೆ, ಸ್ವಲ್ಪ ತೊಂದರೆ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಹೌದು ಸರ್, ನಮಗೂ ಗೊತ್ತಿದೆ ಅಂದಾಗ ನಾನು ಕೆಲವು ಸ್ನೇಹಿತನ ಸಂಪರ್ಕ ಮಾಡಿದೆ. ಹೀಗಾಗಿದೆ, ದಯವಿಟ್ಟು ಈ ಚಿತ್ರ ಮಾಡೋಣ ಅಂದಾಗ ನನಗೆ ಕೆಲವು ಸ್ನೇಹಿತರು ಸಹಾಯ ಮಾಡ್ತಾರೆ. ಸರ್, ಚಿತ್ರ ಸೆಟ್ಟೇ ಇರ್ತದೆ, ಕಂಟಿನ್ಯೂ ಸ್ಟುಡಿಯೋದಲ್ಲೇ ಮುಹೂರ್ತ ಇಟ್ಕೊಡ್ತೀನಿ, ಆತ್ಮಾರ್ಪಣೆ ಅಂತ. ರಘುವೀರ್ ಸವರೇ ಬೆನ್ನು ತಟ್ಟಿ ನನಗೆ ಹೇಳ್ತಾರೆ, ನೋಡೋಕ್ಕೆ ನನ್ನ ಆಗಿದೆಯಾ, ಒಳ್ಳೆ ನೀನು ಕಟ್ ಮಸ್ತ್ ಆಗಿದೆಯಾ, ನೀನೇ ಆ್ಯಕ್ಟ್ ಮಾಡು, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಾರೆ. ಕೊನೆಗೆ ಅವರೇನೆ ತಮ್ಮ HSR ಲೇಔಟ್ ಮನೆ ಇತ್ತು, ತಂದೆಯವ್ರ ಕಡೆಯಿಂದ ಬೇರ್ಪಟ್ಟಾಗಿ ಅಲ್ಲಿ ಮನೆ ಹೋಗ್ತಾರೆ. ಅಲ್ಲಿ ಆ HSR ಲೇಔಟಲ್ಲಿ ನನಗೆ ಶೂಟಿಂಗ್ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಮುಹೂರ್ತ ಮಾಡಿದ್ದು ತಡ, ರಘುವೀರ್ ಸರ್ ಅವರು ಹೇಳಿದ್ದು ತಡ, ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸರ್, ಡಬಲ್ ಆ್ಯಕ್ಟಿಂಗ್ ಮಾಡಿದೆ ಆ ಚಿತ್ರದಲ್ಲಿ. ಚಿತ್ರ ಯಶಸ್ವಿಯಾಗಿ ಮುಗೀತು, ಎಲ್ಲೂ ನಿಂತ್ಕೊಳ್ಳಿಲ್ಲ ಸರ್. ಅದು ನಟನೆ ಮಾಡಕ್ಕೆ ಶುರು ಆಗ್ಬಿಟ್ಟು ನಾನೇ ನಟನೆ ಮಾಡಿದೆ, ನಾನೇ ಡಬಲ್ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ. ನೀವು ಚಿತ್ರನ ಓಪನ್ ಮಾಡಿ ನೋಡಿ, ಆತ್ಮಾರ್ಪಣೆ ಅಂತ. ನಮ್ಮ ಏರಿಯಾದಲ್ಲಿ ಗುಲ್ಜಾರ್ ಖಾನ್ ಅಂತಿದ್ರು, ಆ ಚಿತ್ರ ಕಂಪ್ಲೀಟ್ ಆದಮೇಲೆ ಹೇಳ್ತಾ ಇದ್ದೀನಿ ಸರ್. ಗುಲ್ಜಾರ್ ಖಾನ್ ಅವರಿಗೆ ಹೋಗಿ ಹೇಳಿದೆ ನಾನು, ಹೀಗೀಗೆ ಆಗೋಯ್ತು, ಚಿತ್ರ ಕಂಪ್ಲೀಟ್ ಆಗಿದೆ, ನಾನೇ ಆ್ಯಕ್ಟ್ ಮಾಡಿದ್ದೀನಿ, ದುಡ್ಡಿಲ್ಲ ನನ್ನ ಹತ್ರ, ಚಿತ್ರ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂಡೆ. ಸೇಮ್ ಟೈಮ್ ಸರ್, ಅವ್ರದ್ದು ಒಂದು ತನಿಖೆ ಅಂತ ಒಂದು ಚಿತ್ರ, ತನಿಖೆ ಚಿತ್ರ ಕಂಪ್ಲೀಟ್ ಆಗಿತ್ತು. ಅವ್ರು ನೋಡಿ, ಇಡೀ ಕೆಂಪೇಗೌಡ ಥಿಯೇಟ್ರನ್ನ 101 ದಿವಸ ಬುಕ್ ಮಾಡಿಬಿಟ್ಟಿದ್ರು. ಅವ್ರು ಓಡ್ಲಿ ಬಿಡಲಿ 101 ದಿವಸ ನನ್ನ ತನಿಖೆ ಚಿತ್ರ ಈ ಥಿಯೇಟ್ರಲ್ಲಿ ಇರ್ಬೇಕಂತ ಬುಕ್ ಮಾಡಿದ್ರು. ಆಗ ಹೋಗಿ ಕೇಳ್ಕೊಂಡೆ, ದೊಡ್ಡ ಮನುಷ್ಯ ಸರ್ ನಿಜವಾಗ್ಲೂ, ಗುಲ್ಜಾರ್ ಖಾನ್ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ, ಟಿಪ್ಪು ವರ್ಧನ್ ನಿನ್ನ ಪಿಕ್ಚರ್ನು ಇದೇ ಥಿಯೇಟ್ರಲ್ಲಿ ಹಾಕು, ಮಾರ್ನಿಂಗ್ ಶೋ ಖಾಲಿ ಬಿಟ್ಬಿಡ್ತೀನಿ, ನೀನು ಮಾಡ್ಕೊ ಅಂತ. ಥಿಯೇಟ್ರಲ್ಲಿ ರಿಲೀಸ್ ಆಯಿತು, ಯಶಸ್ವಿಯಾಯಿತು ಸರ್ ಚಿತ್ರ. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಅದು ಯಶಸ್ವಿಯಾಗಿದ್ದನ್ನು ನೋಡಿ DD ಚಂದನ್ದವರು, ಆಗ ಯಾರ ಚಿತ್ರನೂ ತೊಗೊಳ್ತಿರ್ಲಿಲ್ಲ, ಚಂದನ ಚಾನಲ್ ನನ್ನ ಚಿತ್ರನ ಸತತ 10 ವರ್ಷಗಳ ಅಗ್ರಿಮೆಂಟ್ ಮೇಲೆ ನನ್ನ ಆತ್ಮಾರ್ಪಣೆ ಚಿತ್ರ ತಗೊಂಡ್ರು ಸರ್ ಅವರು. ನಮ್ದು ಪ್ರಸಾರ ಆಗ್ತಾ ಪ್ರತಿ ಭಾನುವಾರ ಬಂತು ಅಂದ್ರೆ ಆತ್ಮಾರ್ಪಣೆ ಪಿಕ್ಚರ್ ನೋಡಕ್ಕಂತಾನೆ ಜನ ಕೂತ್ಕೊಂತ ಇದ್ರು. ಆ ಲೆವೆಲ್ಗೆ ಅದು ಹೋಯ್ತು. ಸರ್ ಅದೇ ಹೇಳಿದ್ರಲ್ಲ, 94-95 ವೆರಿ ಫಸ್ಟ್ ಪಿಕ್ಚರ್. ವಿಶೇಷ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಅರ್ಜುನ್ ಜನ್ಯ ಅಂತಕ್ಕಂಥದ್ದು ಇವತ್ತೇನು ದೊಡ್ಡ ಹೆಸರು ಇದೆಯಲ್ಲ ಸರ್, ಆ ವ್ಯಕ್ತಿಗೆ ಮೊಟ್ಟ ಮೊದಲನಾಗಿ ಸಂಗೀತಕ್ಕೆ ಬ್ರೇಕ್ ಕೊಟ್ಟಂತ ಚಿತ್ರ, ಮೊಟ್ಟ ಮೊದಲ ಚಿತ್ರ ಅಂದ್ರೆ ಆತ್ಮಾರ್ಪಣೆ. ಹೌದು, ಅರ್ಜುನ್ ಜನ್ಯ ಅವರು, ಲೋಕಿ ಅಂತ ಆಗ ಹೆಸರು, ಅವರು ಲೋಕೇಶ್ ಅಂತ ಕರಿತಿದ್ವಿ. ಅವ್ರು ಸಂಗೀತ ನಿರ್ದೇಶಕರು, ಕಂಪ್ಲೀಟ್ ಆತ್ಮಾರ್ಪಣೆ ಹಿನ್ನೆಲೆ ಸಂಗೀತ ಅವರೇ ಮಾಡಿದ್ದಾರೆ. ದಾಮೋದರ ಅಂತೇಳಿ ಅವ್ರ ಗುರು, ಅರ್ಜುನ್ ಜನ್ಯ ಅವ್ರ ಗುರು. ದಾಮೋದರಿಗೆ ಆ ಪಿಕ್ಚರ್ ವಹಿಸ್ಬಿಟ್ಟೆ ನಾನು, ಪೂರ್ತಿ ಸಂಗೀತ ನಿಮ್ದೇ ಸರ್ ಅಂತ. ಆಗ ದಾಮೋದರಿಗೆ ಒಂದು ಕೈ ಇಲ್ಲ ಸರ್, ಒಂದು ಕೈ ಇಲ್ದಿರುವಂಥ ಸಂಗೀತ ನಿರ್ದೇಶಕ ಅವ್ರ ಶಿಷ್ಯ ಅರ್ಜುನ್ ಜನ್ಯನ ಕರೀತಾರೆ, ಹಗಲು ರಾತ್ರಿ ಕೂತ್ಕೊಂಡು ಈ ಚಿತ್ರ ಮುಗಿಸ್ಕೊಡು ಅಂತ ಬೈತಾರೆ. ಆಗ ಮಾಡಿರೋಂಥ ಚಿತ್ರದ ನೀವು ನೋಡಿ, ಅರ್ಜುನ್ ಜನ್ಯದ ಹೆಸರು ಹಾಕಿದ್ದೀನಿ, ಅದರಲ್ಲಿ ದಾಮೋದರ ಅವ್ರ ಹೆಸರು ಹಾಕಿದ್ದೀನಿ ಟೈಟಲ್ ಕಾರ್ಡಲ್ಲಿ. ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾನೆ ಸರ್ ಅರ್ಜುನ್ ಜನ್ಯ. ಆ ಕಾಲಕ್ಕೇ ಏನು ಗೊತ್ತಿಲ್ಲದಿರುವಂಥ ಕಾಲದಲ್ಲಿ ಫಸ್ಟ್ ಪಿಕ್ಚರ್ ಅರ್ಜುನ್ ಜನ್ಯಗೆ, ಲೋಕಿ ಅಂತ ಹೆಸರು. ಎಷ್ಟು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಅದಕ್ಕೆ ಅವರು ಇವತ್ತು ಒಳ್ಳೆ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಲಿಸ್ಟಲ್ಲಿ ಸೇರಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲನೇ ನೀವು ಅರ್ಜುನ್ ಜನ್ಯ ಅವರಿಗೆ ತಮ್ಮ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಅವರು, ದಾಮೋದರ ಅವರ ಮ್ಯೂಸಿಕ್ ಡೈರೆಕ್ಟರ್. ಆದ್ರೆ ಅರ್ಜುನ್ ಜನ್ಯ ವಹಿಸಿದ್ರು, ಇದು ನೀನು ಹಿನ್ನೆಲೆ ಸಂಗೀತ ಈ ಚಿತ್ರದ್ದು ಸಂಪೂರ್ಣ ಮಾಡಿಕೊಡ್ಬೇಕು ಅವರಿಗೆ ಅಂತ ವಹಿಸ್ಕೊಟ್ರು. ಈಗ ಆ ಚಿತ್ರದ ಕ್ರೆಡಿಟ್ ದಾಮೋದರ್ ಅವರಿಗೆ ಹೋಗಿದೆಯಾ ಅಥವಾ ಅರ್ಜುನ್ ಜನ್ಯ ಅವರಿಗೆ? ಸರ್, ದಾಮೋದರ್ ಅವ್ರಿಗೆ ಹೋಗಿದೆ. ಅಲ್ಲ, ಹೆಸರು ಅರ್ಜುನ್ ಜನ್ಯ, ದಾಮೋದರ ಹೆಸರು. ಆಗ ಲೋಕಿ ಅಂತಿತ್ತು ಅವ್ರ ಹೆಸರು, ಲೋಕಿ ಅಂತ. ಅರ್ಜುನ್ ಜನ್ಯ ಅದ ನಂತರ ನಿಮ್ಮ ಚಿತ್ರದಿಂದ ಏನಲ್ಲ ಅಲ್ಲ, ಆಮೇಲೆ ಮೊದಲು ಲೋಕಿ ಅಂತ. ಲೋಕಿ ಅವರು ನಿಮ್ಮ ಮೊದಲನೇ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶಕರಾಗಿ ಅವರು ನಿಮ್ಮದೇ ಮೊದಲನೇ ಚಿತ್ರ ಮಾಡಿದ್ರು, ಆತ್ಮಾರ್ಪಣೆ. ಹೀಗೆ ನನ್ನ ಚಿತ್ರರಂಗಕ್ಕೆ ಪಾದಾರ್ಪಣೆ ಬೆಳೀತು ಸರ್. ಈಗ ನಿಮ್ಮ ಚಿತ್ರರಂಗದ ಪಾದಾರ್ಪಣೆ ಮಾಡಿದ್ದೆ ನಾನು ಈ ಥರದಿಂದ. ಅದ ನಂತರ ಏನಾಯ್ತು ಸರ್? ಅದ ನಂತರ ಏನಾಯ್ತು ನೋಡಿ, ಒಂದು ಚಿತ್ರ ಯಶಸ್ವಾಯಿತು ಅಂತ ಹೇಳಿ ನಾನೇನು ಮಾಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಿಮ್ಮ ಆತ್ಮಾರ್ಪಣೆ ನೀವು ಸಿನಿಮಾ ತೆಗಿಬೇಕು ಅಥವಾ ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಏನು ಇಲ್ಲ ಸರ್, ಪ್ರೇರಣೆ ಸರ್. ಪ್ರೇರಣೆ ರಘುವೀರವರು. ರಘುವೀರವರಿಗಾಗಿ ನೀವು ಕತೆ ಬರೆದ್ರೆ ರಘುವೀರ ಅವರು ಆ ಚಿತ್ರದಲ್ಲಿ ಅಭಿನಯ ಒಪ್ಕೊಂಡಿದ್ರು. ಕಾರಣಾಂತರದಿಂದ ಅದಾಗ್ಲಿಲ್ಲ. ನೀವೇ ಮಾಡಿ ಅಂದಾಗ ನಿಮಗೆ
ಆ ಪಾತ್ರವನ್ನ ನಾನು ಮಾಡ್ಬೋದು ಅನ್ನೋ ಇಲ್ಲ ಸರ್, ಭಯ ಆಯ್ತು. ನಿಮಗೆ ಇತ್ತ ಅದು? ಇಲ್ಲ ಸರ್, ಭಯ ಆಯ್ತು. ಈಗ ನಾನು ರಂಗಭೂಮಿ ನಟ ಅಲ್ಲ, ಹೀಗಾಗಿ ಕ್ಯಾಮ್ರಾ ಎದುರಿಸೋದಕ್ಕೆ ಭಯ ಆಯ್ತು. ತುಳಸಿ ಗಣೇಶನ್ ನನಗೆ ಏನು ಹೇಳಿದ್ರು ಗೊತ್ತಾ, ನೋಡ್ರಿ ಅವರು ಬಿಡುವಿಲ್ಲ, ಏನೋ ತೊಂದರೆ ಆಗಿದೆ, ನಾವು ಸಹಕಾರ ಕೊಡಬೇಕು. ಅವರು ಕೂಡ ಸಹಕಾರ ಕೊಟ್ಟು ಅವರು ಏರಿಯಾದಲ್ಲಿ ಶೂಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈ ಚಾನ್ಸ್ ಬಿಡಬೇಡಿ ಟಿಪ್ಪು ವರ್ಧನ್, ನೀವೇ ಆ್ಯಕ್ಟ್ ಮಾಡಿ, ನಾನು ಮಾಡಿಸ್ತೀನಿ, ಡಬಲ್ ಆ್ಯಕ್ಟಿಂಗ್ ಇದೆ, ಇದು ಡಬಲ್ ಆ್ಯಕ್ಟಿಂಗ್ ಮಾಡಿ ನಾ ಮಾಡಿಸ್ತೀನಿ ಅಂತೇಳಿ. ಸರ್, ಆ ಚಿತ್ರದಲ್ಲಿ ಶ್ರೀಮಂತನ ಪಾತ್ರ ಬಡವನ ಪಾತ್ರ ನಾನೇ ಮಾಡಿದ್ದೀನಿ. ಅವರಿಬ್ಬರು ಅಣ್ಣತಮ್ಮರು ಆ ಎರಡು ಪಾತ್ರ, ಒಬ್ಬ ಶ್ರೀಮಂತನ ಮನೇಲಿ ಬೆಳಿತಾನೆ, ಒಬ್ಬ ಬಡವನ ಮನೇಲಿ ಬೆಳಿತಾನೆ. ಆ ಇಬ್ಬರು ಒಂದೇ ತಂದೆ ಮಕ್ಕಳು ಅನ್ನೋದು ಕೂಡ ಕಥೆಯ ಸಂದೇಶ. ಆ ಸಂದೇಶ ಹೆಂಗೆ ಎತ್ಕೊಂಡು ಹೋಗಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಅಂದರೆ ಭಾಳ ಅದ್ಭುತವಾದ ಒಳ್ಳೆ ಕ್ಯಾಮ್ರಾಮ್ಯಾನ್ ಸರ್ ತುಳಸಿ ಗಣೇಶನ್. ನಿಜವಾಗ್ಲು ಡಬಲ್ ಆ್ಯಕ್ಟಿಂಗ್ ಆ ಕಾಲದಲ್ಲೇ ಮಾಡಿದ್ದು ಹೇಳಿ ಸರ್. ಅದಲ್ಲ, ಈಗ ನೀವು ಚಿತ್ರ ನಿರ್ಮಾಣ ಹೆಂಗೆ ನಿಮ್ಗೆ ಸಾಧ್ಯ ಆಯಿತು? ಅದೇ ಸ್ನೇಹಿತರುಗಳೆಲ್ಲ ಸಹಕಾರ ಮಾಡಿದ್ರು. ನಿಮಗೆ ಚಿತ್ರ ನಿರ್ಮಾಣ ಮಾಡ್ತೀನಿ ಇಲ್ಲ, ಅದಿರ್ಲಿಲ್ಲ ನನಗೆ. ಮೊದಲೇ ನನಗೆ ಬಡತನ ದುಡ್ಡೆಲ್ಲಿಂದ ಬರುತ್ತೆ ಸರ್. ಸ್ನೇಹಿತರ ಹತ್ರ ಹೇಳ್ಕೊಂಡೆ, ರಘುವೀರ್ ಒಪ್ಕೊಂಡಿದ್ದಾರೆ, ಒಳ್ಳೆ ಚಿತ್ರ ಆಗುತ್ತೆ, ಚೈತ್ರ ಪ್ರೇಮದ ಹಿಟ್ ಆದದ್ದು, ಒಳ್ಳೆ ಹೀರೋ, ಅವ್ರಿಗೋಸ್ಕರ ಕತೆ ಮಾಡಿದೆ, ಅವ್ರು ಹೊಂದಿದ್ದಾರೆ, ದುಡ್ಡಿಲ್ಲ, ನೀವೆಲ್ಲ ಸಹಕಾರ ಕೊಟ್ಟರೆ ಮಾಡಿಬಿಡೋಣ ಬನ್ನಿ ಅಂತ. ತುಳಸಿ ಗಣೇಶನ್ ಕ್ಯಾಮ್ರಾಮನ್ ಅವ್ರನ್ನ ಜೊತೆಲಿ ಹಾಕ್ಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆಗೆ ಹೋಗಿದ್ದೀನಿ. ಹೌದು ಸರ್, ಚೆನ್ನಾಗಿದೆ ಸರ್ ಅಂತ ಹೇಳಿಸೋದಕ್ಕೆ. ಹಾಗಾಗಿ ಸಾಧ್ಯ ಅಲ್ಲ. ಅಷ್ಟೊತ್ತಿಗಾಗಲಿ ನೀವು ಸಹ ನಿರ್ದೇಶಕ ಕೆಲಸ ಮಾಡಿ ಅನುಭವ ಇತ್ತು ಸರ್. ಅವಾಗ ನೀವು ಸುಮಾರು ಜನರ ಹತ್ರ ಸಹ ನಿರ್ದೇಶಕ ಕೆಲಸ ಮಾಡಿದೆ, ಅನುಭವ ಇತ್ತು. ಬರಲೇಬೇಕು ಈ ರಂಗಕ್ಕಂತ ಬಂದವನಲ್ಲ. ನನಗೆ ಇನ್ನೂ ಒಂದು ಈ ಸಂದರ್ಭ ಜ್ಞಾಪಕ ಆಗುತ್ತೆ ಅಷ್ಟೇ. ಒಂದ್ಸಲ ನಾನು ವಿಷ್ಣುವರ್ಧನ್ ಸರ್ನ ಭೇಟಿಯಾಗುವಂಥ ಸಂದರ್ಭ ಬರುತ್ತೆ. ಎಲ್ಲಿ? ಅದೇ ಸ್ಟುಡಿಯೋದಲ್ಲಿ ಡಾಕ್ಟರ್ ಕೃಷ್ಣ ಅಂತ ಒಂದು ಶೂಟಿಂಗ್ ನಡೆಯುತ್ತೆ, ಸಿನಿಮಾ ವಿಷ್ಣುವರ್ಧನ್ ಪಣಿರಾಮಚಂದ್ರ ಅವರು ನಿರ್ದೇಶನದ. ಅದನ್ನೇ ನಾನು ಅಲ್ಲಿಗೆ ಬಂದೆ, ಆಗಲೇ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಡಾಕ್ಟರ್ ಕೃಷ್ಣ ಪಿಕ್ಚರ್ ಶೂಟಿಂಗ್ ನಡೆಯುವಾಗ ಪಣಿರಾಮಚಂದ್ರ ಸರ್ ನನ್ನನ್ನು ನೋಡ್ತಾರೆ, ಒಂದ್ಸಲ ವಿಷ್ಣುವರ್ಧನ್ ಸರ್ನ ನೋಡ್ತಾರೆ. ಶೆಟ್ಟಲ್ಲಿ ನಾನು ನೋಡೋದಕ್ಕೆ ಹೋಗ್ತಿದ್ದೆ, ವಿಷ್ಣುವರ್ಧನ್ ಸರ್ನ ನೋಡ್ಬೇಕಂತ. ಸರ್ ನೋಡೋದೇನು ಸರ್, ವಿಷ್ಣುವರ್ಧನ್ ಸರ್ ನನ್ನ ಜೊತೆಲಿ ಮಾತಾಡ್ಬಿಟ್ರು. ಅದರಂಥ ಖುಷಿ ಇನ್ಯಾವುದಿಲ್ಲ. ಮಾತಾಡಿದೆ, ಏನು ನಿನ್ನ ಹೆಸರು ಅಂದರು. ಸರ್ ನನ್ನ ಹೆಸರು ಟಿಪ್ಪು ವರ್ಧನ್ ಅಂದೆ. ಅವರು ಶಾಕು, ಟಿಪ್ಪು ವರ್ಧನ್, ಓಕೆ, ಒಳ್ಳೆ ಗುಡ್ ನೇಮ್ ಅಂದರು. ಅದೇ ಸರ್ ಇಲ್ಲಿವರೆಗೆ ಹೇಳ್ಕೊಂಬಂದಿರೋದು, ಬ್ಲೆಸ್ಸಿಂಗ್. ಎಸ್ ಸರ್. ಅಲ್ಲ ಸದ್ಯ ಆಮೇಲೆ ಈ ಸಹ ನಿರ್ದೇಶನ ಎಲ್ಲ ಮಾಡಿದ್ರಿ. ಈಗ ನಿಮ್ಮ ಸ್ನೇಹಿತರಿಗೆ ರಘುವೀರ್ ಅವರು ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ, ನೀವೆಲ್ಲ ಸಹಕಾರ ಕೊಡಬೇಕು ಮತ್ತು ಹಣದ ಸಹಾಯ ಬೇಕು ಅಂತೆಲ್ಲ ಕೇಳಿದ್ರಿ. ಈಗ ನಾನೇ ಅದರ ಚಿತ್ರದ ನಾಯಕ ಅಂದಾಗ ನಿಮ್ಮ ಸ್ನೇಹಿತರುಗಳ ರಿಯಾಕ್ಷನ್ ಹೆಂಗಿತ್ತು? ಸರ್, ನನಗೆ ಭಾಳ ಒಳ್ಳೆ ಸ್ನೇಹಿತರೆ ಸಿಕ್ಕಿದ್ರು ಸರ್. ರಿಯಾಕ್ಷನ್ ಏನಿಲ್ಲ. ನಾನು ರಂಗಭೂಮಿಯಲ್ಲಿ ಅಭಿನಯ ಮಾಡ್ತಿದ್ನಲ್ಲ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೇಳಿದ್ನಲ್ಲ ಆಗಲೇ, ವಾಣಿಶ್ರೀ ಕಲಾವೃಂದದಿಂದ. ಅವರು ಮಾಡ್ತೀಯ ಬಿಡಪ್ಪ ನೀನು ಅಂತಿದ್ರು. ಅದು ನಾನು ಒಪ್ಕೊಂಡ್ರೆ, ಎಲ್ಲರೂ ಒಪ್ಕೊಂಡ್ರು. ಮಾಡ್ತೀಯ ಬಿಡಪ್ಪ ನೀನು ಸರ್, ಹಿಂಗೆ ಸರ್ ಡಬಲ್ ಆ್ಯಕ್ಟಿಂಗ್ ಇದು ಏನು ಮಾಡ್ತೀನಿ ನೋಡೋಣ, ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೀನಿ, ಯಶಸ್ವಿ ಆಗ್ಬೋದು ಇಲ್ಲದೆ ಇರ್ಬೋದು, ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೀನಿ, ನಿಮ್ಮ ಸಹಕಾರ ಬೇಕು ಅಂತ ಹೇಳಿದೆ. ಇಲ್ಲ ಸಹಾಯ ಮಾಡಿದರು. ಚಿತ್ರ ಮುಗಿಯುವವರೆಗೂ ಸಹಾಯ ಮಾಡಿದ್ದಾರೆ. ಅವ್ರನ್ನ ನಾನು ಮರೆಯುವಾಗೇನೇ ಇಲ್ಲ. ಒಂದು ಅದ ನಂತರ ಚಿತ್ರ ನೀವು ನಿಭಾಯಿಸಿದ್ರಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಅಂದರೆ ಸಂಪೂರ್ಣ ಜವಾಬ್ದಾರಿ ನೀವೇ ವಹಿಸ್ಕೊಂಡಿದ್ರಿ ಸಿನಿಮಾದ. ಅದೆಲ್ಲ ಆತ್ಮಾರ್ಪಣೆಗೆ ನಾನೇ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಣ ಕೂಡ ಮಾಡಿದೆ, ನಿರ್ಮಾಪಕರಾಗಿ ಸಹ ನೀವೇ ಎಲ್ಲ ಮಾಡಿದ್ರಿ. ಆ ಕಾಲಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಸರ್, ಆ ಚಿತ್ರಕ್ಕೆ ಭಾಳ ಕಡಿಮೆ ಖರ್ಚು ಮಾಡಿದ್ದೀನಿ ಸರ್. ಆ ಕಾಲಕ್ಕೆ 26 ಲಕ್ಷ. ಕಡಿಮೆ ಏನಲ್ಲ ಸರ್, ಆ ಕಾಲಕ್ಕೆ ದೊಡ್ಡದೇ ಅಲ್ವಾ ಸರ್? ಅಲ್ವಾ? ಆ ಕಾಲಕ್ಕೆ ಸಿನಿಮಾನ 26 ಲಕ್ಷ ಅಂದಾಗ 95 ಇದರಲ್ಲಿ ಇಸ್ವಿಲಿ ದೊಡ್ಡ ಮೊತ್ತನೇ ಅದು. ಬಟ್ ನನಗೆ 26 ಲಕ್ಷ ಒಟ್ಟಿಗೆ ನಾವು ಹಾಕ್ಲಿಲ್ವಲ್ಲ, ಅದ್ರ ಬೆಲೆ ಆಗಿಲ್ಲ ಅಂತ. ಅದ ನಂತರ ನಿಮ್ಮ ಚಿತ್ರ ಪಯಣ ಹೆಂಗೆ ನಡೀತು ಮುಂದಕ್ಕೆ? ಹೆಂಗೆ ಅದಾದ ನಂತರ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾನು. ಹೇಗೂ ನಾನು ಬಂದ್ಬಿಟ್ಟಿದ್ದೀನಿ. ಚಿತ್ರ ಯಶಸ್ವಿ ಆಯ್ತಾ? ಚಿತ್ರ ಅದೇ ಈ ಗುಲ್ಜಾರ್ ಖಾನ್ ಅವ್ರ ಸಹಕಾರದಿಂದ ಆಯ್ತು ಅಷ್ಟೇ. ಅವರು ನೆನೆಸ್ಕೋಬೇಕು, ಯಾಕಂದ್ರೆ ಅವರು 100 ದಿನ ಥಿಯೇಟರ್ ಹೋದಂಥದ್ದು ತನಿಖೆ ಚಿತ್ರ. ಅದ್ರ ಮಧ್ಯದಲ್ಲಿ ಇದು ಬಂದಿದ್ದು. ನಿಮ್ದು 100 ದಿನ ಕಂಪ್ಲೀಟ್ ಮಾಡಲಿಲ್ಲ ಸರ್. ಒಟ್ಟಿನಲ್ಲಿ ತೆರೆ ಮೇಲೆ ಬಂತು ಅನ್ನೋ ಒಂದು ಖುಷಿ, ಅವ್ರಿಗೊಂದು ಅಭಿನಂದನೆ ತಿಳಿಸಿದೆ. ಭಾಳ ಖುಷಿ ಆಯಿತು. ಯಾಕೆ ಒಂದೇ ಏರಿಯಾದಲ್ಲೇ ಗುಲ್ಜಾರ್ ಖಾನ್ ಅವ್ರ ಮನೆಗೂ ನಮ್ಮ ಮನೆಗೂ ಹತ್ರನೇ. ಸೊ ಹಾಗಾಗಿ ಹಿಂಗೆ ಕೇಳ್ಕೊಂಡಾಗ ಅವರು ಇಲ್ಲ ಅನ್ನಲಿಲ್ಲ. ಹಿಂಗೆ ಇಷ್ಟೆಲ್ಲ ಕಷ್ಟ ಬಿದ್ದಿದೆಯಾ ಅಂದಮೇಲೆ ಮಾಡೋಣ ಬಿಡಪ್ಪ, ಒಳ್ಳೇದಾಗಲಿ ಅಂದರು. ಯಾವಾಗ ನನಗೆ ರವಿ ಅಂತ ಒಬ್ಬ ಎಡಿಟ್ರು DD ಚಂದನದಲ್ಲಿ ಅವರು ನನ್ನ ಚಿತ್ರ ಕೊಂಡ್ಕೊಳ್ತಾರೆ ನೋಡಿ, ಆಗಾದಂಥ ಸಂತೋಷ ಇನ್ಯಾವುದಿಲ್ಲ ಸರ್. ಯಾಕೆ ಅಂದರೆ ಚಿತ್ರಗಳನ್ನು ತಗೊಳ್ತಾನೇ ಇದ್ದಿಲ್ಲ. ಹೀರೋಗಳು, ದೊಡ್ಡ ದೊಡ್ಡ ಹೀರೋಗಳು ಚಿತ್ರ ಮಾತ್ರ ತಗೊಳ್ತಾ ಇದ್ರು. ನಾನು ಯಾರೇನು ಪರಿಚಯನೇ ಇಲ್ಲ.
ಆ ಪರಿಚಯ ಇಲ್ಲದಂಥ ಒಬ್ಬ ವ್ಯಕ್ತಿಯ ಚಿತ್ರನ ನೋಡಿ ಡಿ ಚಂದನ್ ಅದು ಸರ್ಕಾರದ್ದು ತಗೊಳುತ್ತೆ ಅಂದರೆ ಅದೇ ಒಂದು ಖುಷಿ ನನಗೆ ಅವಾಗ. ಹಾಗಾಗಿ ಸ್ವಲ್ಪ ಹಣ ಬಂತು, ಮತ್ತೊಂದು ಚಿತ್ರಕ್ಕೆ ಕೈ ಹಾಕಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಟಿಪ್ಪು ವರ್ಧನ್ ಅಂತೇಳಿ ನೀವೇನು ಪ್ರಶ್ನೆ ಮಾಡಿದ್ರಿ, ಈ ಟೈಟ್ಲನ್ನು ಹೀಗೆ ಉಳಿಸ್ಬೇಕಲ್ಲ ನಾನು ಅನ್ನೋ ಕಾರಣಕ್ಕೆ ಟಿಪ್ಪು ವರ್ಧನ್ ಅಂತ ಹೆಸರಲ್ಲೇ ಒಂದು ಚಿತ್ರ ಮಾಡಿದೆ. ಟಿಪ್ಪು ವರ್ಧನ್ ಹೌದು ಸರ್, ನಿಮ್ಮ ಹೆಸರಲ್ಲೇ ನನ್ನ ಹೆಸರಲ್ಲೇ ಒಂದು ಚಿತ್ರ ಮಾಡಿದೆ. ಕತೆ ಭಾಳ ಅದ್ಭುತವಾಗಿದೆ. ನೀವು ಈಗ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ಥಿಯೇಟ್ರ್ ಎಲ್ಲ ಫಿಕ್ಸ್ ಮಾಡಿದ್ವಿ, ರಿಲೀಸ್ ಮಾಡಿದ್ವಿ. ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಮಾಡಬೇಕು, ಯಾಕಂದರೆ ವಿಷ್ಣುವರ್ಧನ್ ಅವರ ಬರ್ತ್ಡೇ ಅದು. ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಎಲ್ಲ ರೆಡಿ ಮಾಡಿದ್ವಿ. ಕೊರೋನಾ ಸೆಪ್ಟೆಂಬರ್ 18ಕ್ಕೇ ಇಡೀ ಕರ್ನಾಟಕ ಬಂದು ಸರ್. ಹಾಗಾಗಿ ಅದು ಚಿತ್ರ ಫ್ಲಾಪ್ ಆಗಿ ನನಗೆ ತೊಂದರೆ ಆಯಿತು. ಆರ್ಥಿಕವಾಗಿ ಬಿಡಲಿಲ್ಲ, ಆರ್ಥಿಕ ತೊಂದರೆ ಆಯಿತು. ಅದೇ ಸಂದರ್ಭದಲ್ಲಿ ನಾಗೇಂದ್ರ ಅರಸ್ ನನ್ನ ಫ್ರೆಂಡು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು E4 ಅಂತ ಒಂದು ಸ್ಟ್ರೀಮ್, ಆ ಒಂದು ಇದಕ್ಕೆ ಸ್ಟ್ರೀಮಿಂಗ್ ಮಾಡಿದ್ರು ಅದನ್ನು, ಅವ್ರದ್ದೊಂದು ಪಿಕ್ಚರ್ನ. ಆಗ ನಾನು ನಾಗೇಂದ್ರ ಅರಸ್ಗೆ ಹೇಳಿದೆ, ನಿಂದು ಸ್ಟ್ರೀಮಿಂಗ್ ಮಾಡಿದೀಯಾ, ನಂದು ಆಗಲಿಲ್ಲ, ಕೊರೋನಾ ಎಂಟ್ರಿ ಆಯಿತು, ನೀನು ಇದನ್ನು ಮಾಡಿಸ್ಬಿಡು ಅಂತೇಳಿ ಆ A4 ಸ್ಟ್ರೀಮಲ್ಲಿ ಪಿಕ್ಚರ್ ರಿಲೀಸ್ ಆಯಿತು. ಅದ ನಂತರ ಹೆಂಗಿತ್ತು ನಿಮ್ಗೆ ಆರ್ಥಿಕ ನಷ್ಟ? ಇಲ್ಲ, ನಷ್ಟ, ಕೊರೋನಾ ತುಂಬ ತೊಂದರೆ ಆಯಿತು, ಬದುಕು ಕಷ್ಟ ಆಯಿತು, ತೊಂದರೆ ಆಯಿತು. ಈ ಸಿನಿಮಾ ಸವಾಸನೆ ಬೇಡ ಅನ್ನೋಷ್ಟು ಮಟ್ಟಿಗೂ ಆಯಿತು. ಯಾಕೆ ನಮ್ಮಂಥವ್ರಿಗೆಲ್ಲ ಈ ಸಿನಿಮಾ ಫೀಲ್ಡ್ ಅನ್ನೋಂಥಷ್ಟು ಕೂಡ ಬೇಜಾರಾಯಿತು. ಯಾಕೆ ನಷ್ಟ ಆಯ್ತಲ್ಲ ಸರ್, ನಷ್ಟ, ಕಷ್ಟ ಬಿದ್ದು ಮಾಡಿ ಏನೂ ಲಾಭ ಆಗದೇನೆ ಕೊರೋನಾ ಬರುತ್ತೆ ಅಂತ ನಾವು ಹೇಳೋಕ್ಕಾಗಿಲ್ಲ. ನಮ್ಮ ಚಿತ್ರ ತೊಂದರೆ ಆದಾಗ ಇನ್ನು ನಾನು ನಿರ್ಮಾಣ ಕಡೆನೇ ಹೋಗಲಿಲ್ಲ. ಆದರೂ ಇದು ಒಂದು ಬಣ್ಣದ ಲೋಕ ನಮ್ಮನ್ನು ಬಿಡಲಿಲ್ಲ, ಇನ್ನೊಂದು ಚಿತ್ರ ಮಾಡೋಕ್ಕೆ ಪ್ರೇರಣೆ ಮಾಡಿತು. ಟಿಪ್ಪು ವರ್ಧನ್ ಸೋತರು ಕೂಡ ಇನ್ನೊಂದು ಚಿತ್ರ ಮಾಡುವ ಅನ್ನೋಷ್ಟ್ರ ಮಟ್ಟಿಗೆ ನನಗೆ ಪ್ರೇರಣೆ, ಮತ್ತೊಂದು ಚಿತ್ರಕ್ಕೂ ಕೈ ಹಾಕಿದೆ. ಈಗ ಮತ್ತೊಂದು ಚಿತ್ರ ನಿರ್ಮಾಣ ಮಾಡೋಕ್ಕೆ ಕೈ ಹಾಕಿದೆ. ಈಗ ನಿಮ್ಮ ಹೊಸ ಅಧ್ಯಯನ ಚಿತ್ರ ಈಗ ನಿರ್ಮಾಣ ಮಾಡ್ತಾ ಇದ್ದೀರಿ ಅಲ್ವಾ ಸರ್? ಹೌದು ಸರ್. ಈಗ ಹೊಸ ಅಧ್ಯಯನ ಶುರು ಆಗಿದೆಯಾ? ಹೊಸ ಅಧ್ಯಯನ ನಿಮ್ಮ ಬಾಳಿನ ಪುಟಗಳು ಕಲರ್ಫುಲ್ ಆಗಿರುತ್ತಾ ಅಥವಾ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿ ಇರುತ್ತಾ? ಇಲ್ಲ, ಖಂಡಿತ ಸರ್. ಯಾಕಂದರೆ ಯಾವುದೇ ತಂದೆಗೆ ಮಗು ಅಂದ ತಕ್ಷಣ ಅವನಿಗೆ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ನೋಡಲ್ಲ. ಮಗು ಅಂದರೆ ಒಂಥರ ಮುದ್ದು ಅಂತ. ಸೊ ಹಾಗಾಗಿ ಹೊಸ ಅಧ್ಯಾಯ ನನ್ನ ಮುದ್ದು ಸರ್. ಹೊಸ ಅಧ್ಯಾಯದಲ್ಲಿ ನಾನು ಪ್ರಾರಂಭ ಮಾಡಿದ್ದು ಒಂದು ಒಳ್ಳೆ ಥಾಟ್ ಇಟ್ಕೊಂಡಿದ್ದೀನಿ ಮನಸ್ಸಲ್ಲಿ. ಯಾಕಂದರೆ ನಮ್ಮ ಕನ್ನಡ ಭಾಷೆಯನ್ನು ಬಿಂಬಿಸೋದಕ್ಕೆ ಕೆಲವು ಸೀನ್ಸ್ಗಳಿದೆ ಹೊಸ ಅಧ್ಯಾಯದಲ್ಲಿ. ಸೊ ಹಾಗಾಗಿ ಅದಕ್ಕೆ ಅಂತ ಒಂದು ಹೊಸ ಉತ್ತಮವಾದಂಥ ಒಂದು ಹಾಡು ಇಟ್ಟಿದ್ದೀನಿ ಸರ್. ಕನ್ನಡದ ಬಗ್ಗೆನೇ ಒಂದು ಹಾಡು, ಡಾಕ್ಟರ್ ದೊಡ್ಡರಂಗೇಗೌಡರು ನಾನು ಇಬ್ಬರು ಸೇರಿ ಬರೆದಂಥ ಹಾಡದು. ಭಾಳ ಅದ್ಭುತವಾದಂಥ ಒಂದು ಸಾಂಗ್ ಕನ್ನಡದ ಬಗ್ಗೆ. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ, ಸಪೋರ್ಟ್ ಭಾಳ ಚೆನ್ನಾಗಿ ಮಾಡಿದರು ನನಗೆ ಡಾಕ್ಟರ್ ದೊಡ್ಡರಂಗೇಗೌಡರು. ಅವರಿಗೆ ತುಂಬ ಅಭಿನಂದನೆಗಳು. ಯಾಕೆ ನಾನು ಸುಮ್ಮನೆ ಹಂಗೆ ಮಾತಾಡ್ತಾ ಸರ್ ಒಂದು ಕನ್ನಡದ ಹಾಡು ಬೇಕಿತ್ತು, ಹಿಂಗೆ ಮಾಡ್ಬೇಕಂತ ಮಾಡಿದ್ದೀವಿ ಅಂದ್ರೆ ಏನು ಥಾಟ್ಸ್ ಅಲ್ಲಪ್ಪ ಅಂದ್ರೆ ಹಿಂಗೆ ಅಂದರು. ಈ ಥರ ಲೈನ್ಗಳು ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಭಾಳ ಅದ್ಭುತವಾದ ಹಾಡು ಬಂದಿದೆ. ಒಳ್ಳೆ ಚೆನ್ನಾಗಿ ಮ್ಯೂಸಿಕ್ಕು ಮಾಡಿದ್ದಾರೆ ಸರ್. ಕಲಿಯಬೇಕಿದೆ ಕನ್ನಡ, ಉಳಿಸಬೇಕಿದೆ ಕನ್ನಡ ಅಂತ ಒಂದು ಹಾಡು, ಅದ್ಭುತವಾದ ಹಾಡು, ಅದು ಹೊಸ ಅಧ್ಯಾಯದಲ್ಲಿದೆ. ಇನ್ನೊಂದು ಹಾಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮ ಹೊಸ ಅಧ್ಯಾಯದಲ್ಲಿ. ಇದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಅಂಥ ಒಂದು ಮೇರು ಪರ್ವತ ಪುನೀತ್ ರಾಜ್ಕುಮಾರ್ ಅವರು ಸಾಹಸದಲ್ಲಾಗಿರ್ಬೋದು, ನಟನೆಯಲ್ಲಾಗಿರ್ಬೋದು ಒಂದು ಮೇರು ಪರ್ವತ ತಂದೆಯವರ ಹಾಗೆ. ಅವ್ರಿಗೆ ನಾವು ಒಂದು ಏನಾದರೂ ಮಾಡ್ಬೇಕು ಅನ್ನೋದು ಇತ್ತು ನನ್ನ ಮನಸ್ಸಲ್ಲಿ ಮೊದಲಿಂದನೂ. ಅವರನ್ನು ನಾನು 2-3 ಸಲ ಮಾತಾಡಿಸಿದ್ದೀನಲ್ಲ, ಅವರ ಮಾತುಗಳಲ್ಲೇ ಒಂದು ಮಿಂಚಿತ್ತು. ಪುನೀತ್ ರಾಜ್ಕುಮಾರ್ ಅವ್ರ ಮಾತಲ್ಲೇ ಒಂದು ಮಿಂಚು. ಅವ್ರನ್ನ ಮಾತಾಡಿದಾಗೆಲ್ಲ ಟಿಪ್ಪು ವರ್ಧನ್ ಸರ್ ಅನ್ನೋರು, ಅಂದರೆ ವಯಸ್ಸಿನಲ್ಲೇ ಅವ್ರಿಗಿಂತ ನಾನು ದೊಡ್ಡವನಾಗ್ತೀನಿ. ಹಾಗಾಗಿ ಸಾರ್ ಅನ್ನೋಂತ ಅಂದಾಗ ನಮಗೊಂದು ಪುಳುಕಿತ, ಇಷ್ಟೋ ದೊಡ್ಡ ನಟ ನಮ್ಮ ಸಾರ್ ಅಂತಾರಲ್ಲ ಅಂತೇಳಿ. ಯಾಕಂದರೆ ಅಷ್ಟು ಪ್ರೀತಿಯಿಂದ ನಾನು ಮಾತಾಡಿಸಿದ್ದೀನಿ. ಒಂದು ಸರಿ ಮನೆಯಲ್ಲೇ ಮಾತಾಡಿಸಿದ್ದೀನಿ, ಒಂದು ಸರಿ ಅವ್ರ ತಂದೆಯವ್ರದ್ದು ಇದಾದಾಗ ನಾವೆಲ್ಲ ನಮ್ಮ ಚೇಂಬರ್ ವತಿಯಿಂದ ಹೋಗಿದ್ವಿ, ಆಗ ಮಾತಾಡಿಸಿದ್ದೀನಿ. ಒಂದು ಸರಿ ಅವರೇ ಚೇಂಬರಿಗೆ ಬಂದಾಗ ಮಾತಾಡಿಸಿದ್ದೀನಿ. ಸೊ ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾತಾಡಿಸಿದ್ದಾಗ ಅವರಲ್ಲಿ ಒಂದು ಹೊಳಪಿತ್ತು ನೋಡಿ, ಅವರ ಮಾತುಗಳಲ್ಲಿ ಒಂದು ನಗು, ಆ ಸ್ಮೈಲ್, ಅವ್ರು ನಮಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಅಂತ ಅನ್ನೋದಕ್ಕೆ ನಾನು ಅವ್ರಿಗೆ ಏನಾದರೂ ಒಂದು ಮಾಡಬೇಕು, ಚಿತ್ರರಂಗದಲ್ಲಿ ಇದ್ದೀನಿ ಇರೋಗ್ಲೇ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಮೊನ್ನೆ ವಿ ಮನೋಹರ್ ಸರ್ ಜೊತೆಲಿ ಮಾತಾಡಿ, ಸರ್ ನಾನು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಹಾಡು ಡೆಡಿಕೇಟ್ ಮಾಡಬೇಕು, ಒಂದು ಒಳ್ಳೆ ಸಾಂಗ್ ಮಾಡಿಕೊಡಿ ಅಂದರೆ. ಸಾಹಿತ್ಯ ಯಾರು ಕೊಡ್ತಾರೆ? ಸಾಹಿತ್ಯ ನಾನು ಕೊಡ್ತೀನಿ ಸರ್. ಪುನೀತ್ ರಾಜ್ಕುಮಾರ್ ಸರ್ ಏನು ಅಭಿನಯಿಸಿದ್ದಾರೆ ಎಲ್ಲ ಚಿತ್ರದ ಒಂದೊಂದೇ ಪೀಸ್ ತಗೊಂಡು ಮಾಡೋಂಥ ಒಂದು ಸಾಂಗನ್ನು ಬರೆದೆ. ನನ್ನ ಜೊತೆಲಿ ಒಬ್ಬರು ಮಹಿಳೆ ಬರೆದ್ರು, ಆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಬರೆದಂಥ ಒಂದು ಸಾಂಗನ್ನು ಮನೋಹರ್ ಸರ್ ಕೈಯಲ್ಲಿ ಕೊಟ್ಟೆ. ಅದ್ಭುತವಾಗಿ
ಮ್ಯೂಸಿಕ್ ಮಾಡಿದ್ದಾರೆ ಸರ್. ಆ ಹಾಡಿನ ಪುನೀತ್ ರಾಜ್ಕುಮಾರ್ ಅವರಿಗೆ ಹೊಸ ಅಧ್ಯಾಯ ಚಿತ್ರದ ಮೂಲಕ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ವಿ ಮನೋಹರ್ ಅವರು ನಿಮ್ಮ ಸಂಗೀತ ಅವರು ಸಂಯೋಜನೆ ಹಾಡಿಗೆ ಮಾಡಿದ್ದಾರೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹೊಸ ಅಧ್ಯಯನಕ್ಕೆ ರಾಗ ಸಂಯೋಜನೆ. ವಿ ಮನೋಹರ್ ಅವರು ಸಂಗೀತ ಸಂಯೋಜನೆ ಮಾಡ್ತಿದ್ದಾರೆ. ಹಾಗಾಗಿ ನನಗೊಂದು ಧೈರ್ಯ, ಎಲ್ಲೋ ಒಂದು ಕಡೆ ಧೈರ್ಯ, ಏನೇನೋ ಮಾಡ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳು ಟಿಪ್ಪು ವರ್ಧನ ಆವತ್ತಿಂದಲೂ ಇವತ್ತಿನವರೆಗೆ ಏನೇನೋ ಮಾಡ್ತಿದ್ದಾರೆ ಅಂತ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಮೇಲೆ ಒಂದು ನಂಬಿಕೆ. ಒಂದು ನಂಬಿಕೆ. ನೀವು ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಯಾವ್ದಾದ್ರು ಕೆಲಸ ಮಾಡಿದ್ದೀರಾ? ಇಲ್ಲ ಮಾಡಿದ್ರಾ? ಇಲ್ಲ. ಇಲ್ಲ ಸರ್. ಆ ನಿರ್ದೇಶನ ಟೀಮಲ್ಲಾಗಲಿ ಅಥವಾ ಬಟ್ ಅವ್ರನ್ನ 2-3 ಸಲ ಭೇಟಿ ಮಾಡಿದ್ದೀನಿ. ಉದ್ಯೋಗನೇ ನಮ್ಮ ಸಿನಿಮಾ ಉದ್ಯೋಗ ಆಗಿರೋದ್ರಿಂದ ಹೊಸ ಅಧ್ಯಾಯ ಕೈ ಹಿಡಿತೆ ಅನ್ನೋ ನಂಬಿಕೆ ಮೇಲೆ ಹೊಸ ಅಧ್ಯಾಯ ನಮ್ಮ ಸಿನಿಮಾ ಪಯಣ ಹಾಗೆ ಮುಂದುವರಿಯುತ್ತದೆ. ಖಂಡಿತ ಸರ್. ತುಂಬ ಅಭಿನಂದನೆಗಳು ಸರ್. ನೀವು ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಎಲ್ಲ ಚಿತ್ರರಂಗದ ಅನುಭವಗಳನ್ನು ಮತ್ತು ಒಂದು ಜನರಿಗೆ ಈ ಪಿಂಜಾರ ಅನ್ನೋ ಒಂದು ಕ್ಯಾಸ್ಟ್ ಬಗ್ಗೆ, ನಿಮ್ಮ ಬುಡಕಟ್ಟು ಜನಾಂಗದ ಅವ್ರು ಹೆಂಗೆ ಬಂದರು ಅವ್ರದ್ದೇ ಬಗ್ಗೆ ನೀವು ಎಷ್ಟೋ ಜನಕ್ಕೆ ತಿಳಿದಿರಲಿಲ್ಲ, ಇದನ್ನೆಲ್ಲ ನೀವು ತಿಳಿಸ್ಕೊಟ್ಟಿದ್ದೀರಿ. ಆಮೇಲೆ ಈ ಟಿಪ್ಪು ವರ್ಧನ ಅನ್ನೋದು ಭಾಳಷ್ಟು ಜನಕ್ಕೆ ಇದ್ದಂಥ ಕನ್ಫ್ಯೂಷನ್ ಇತ್ತು. ತುಂಬ ಸಂತೋಷ ಆಯಿತು ಸರ್. ಭಾಳ ದಿನದಿಂದ ನೀವು ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ನಿಮ್ಮದು ಒಂದು ಇಂಟರ್ವ್ಯೂ ಮಾಡಬೇಕು ಅನ್ನೋದು ನಮ್ಮದೊಂದು ಇದು ಆಸೆ ಇತ್ತು. ಭಾಳ ಖುಷಿ ಆಯಿತು. ಇವತ್ತು ಸಮಯ ಮಾಡ್ಕೊಬಂದು ನಮ್ಮ ಸ್ಟುಡಿಯೋಗೆ ಬಂದು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಸ್ಟುಡಿಯೋಗೆ ಬಂದು ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದೀರಿ. ಇನ್ನೊಂದು ಪ್ರಶ್ನೆ ಕೇಳಿ. ಸಿನಿಮಾ ರಂಗಕ್ಕೆ ಬರುವಂಥ ಹುಡುಗರಿಗೆ, ಹೊಸಬರಿಗಾಗಲಿ ಸಿನಿಮಾ ನಿರ್ಮಾಣ ಮಾಡೋರಿಗಾಗಲಿ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ? ಸರ್, ಆ್ಯಸ್ ಯೂಶ್ವಲ್ ಆಗಲೇ ಹೇಳಿದಾಗೆ ಶ್ರದ್ಧೆ ಮತ್ತು ಎಲ್ಲೂ ಕೂಡ ಸುಳ್ಳು ಹೇಳ್ದೇನೆ ಸಿನಿಮಾ ನಿರ್ಮಾಣ ಮಾಡೋರಿಗೆ ಸಹಕಾರ ಕೊಟ್ಟರೆ ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ. ನಿರ್ದೇಶಕರಿಗೂ ಒಳ್ಳೆ ಹೆಸರು ಬರುತ್ತೆ. ಕೆಲಸ ಮಾಡೋಣ ಅಷ್ಟೇ, ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಸಿಕ್ಕಿರೋ ಕೆಲಸ ಮಾಡ್ತಾ ಹೋಗೋಣ ಸರ್. ಅದೇನು ಹೇಳ್ತಾರೆ, ಕರ್ಮಣ್ಣಿ ವಾದಿಕೆ ರಸ್ತೆ ಮಾ ಫಲೇಶು ಕದಾಚನ. ಕೆಲಸ ಮಾಡ್ತಾ ಹೋಗೋಣ ಸರ್. ಫಲಾಫಲಗಳನ್ನೆಲ್ಲ ಭಗವಂತನಿಗೆ ಬಿಟ್ಬಿಡೋಣ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ ಸರ್. ಅಯ್ಯೋ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಚಿತ್ರರಂಗಕ್ಕೆ ಮತ್ತು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ತುಂಬ ಧನ್ಯವಾದಗಳು ಸರ್. ಹಾಗೆಯೇ ನಾನು ಪ್ರೇಕ್ಷಕರಲ್ಲಿ ಮತ್ತು ಈ ಸಿಲ್ವರ್ ಸ್ಕ್ರೀನ್ 23 ಚಾನಲ್ನ ನೋಡ್ತಕ್ಕಂಥ ಎಲ್ಲ ಮನಸ್ಸುಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇಂಥ ಉತ್ತಮವಾದಂಥ ಚಾನಲ್ಗೆ ನೀವುಗಳು ಕೂಡ ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ, ಸಿಲ್ವರ್ ಸ್ಕ್ರೀನ್ 23 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೊಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಸರ್.